ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮನಿ ಹೈಸ್ಟ್ ಸೀಸನ್ 1 ನ ಸೆಕೆಂಡ್ ಪಾರ್ಟ್. ಫಸ್ಟ್ ವಿಡಿಯೋನ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಾರ್ಡ್ ನಲ್ಲಿದೆ, ನೋಡಿಲ್ಲ ಅಂದ್ರೆ ಅದನ್ನ ಒಂದ್ಸಲ ಚೆಕ್ ಮಾಡಿ. ಲಾಸ್ಟ್ ವಿಡಿಯೋನ ಕೊನೆಯಲ್ಲಿ ಏನಾಗಿತ್ತು ಅಂದ್ರೆ ಕಾರ್ನಲ್ಲಿ ಸಿಕ್ಕಿರೋ ಬಟನ್ ನಲ್ಲಿರೋ ಫಿಂಗರ್ ಪ್ರಿಂಟ್ ಬರ್ಲಿಂದೆ ಅಂತ ಪೊಲೀಸ್ಗಳು ಕಂಡಿಡ್ದು ಅವನ ಬಗ್ಗೆ ಕೆಟ್ಟದಾಗ ಕೆಲವು ವಿಷಯಗಳನ್ನ ಪ್ರೆಸ್ ನಲ್ಲಿ ಲೀಕ್ ಮಾಡಿದ್ದಾರೆ. ಅದೇ ಸಮಯ ಜಂಕ್ ಯಾರ್ಡ್ ನ ವಾಚ್ಮನ್ ಮತ್ತೆ ಪ್ರೊಫೆಸರ್ ನ ಹುಚ್ಚ ಅಂತ ತಿಳ್ಕೊಂಡು ವಿಚಾರಿಸಿರೋ ಪೊಲೀಸ್ ಆಫೀಸರ್ ಕೂಡ ಇನ್ಫಾರ್ಮೇಶನ್ ಇಟ್ಕೊಂಡು ಅವ್ರ ಮುಖ ಹೇಗಿರುತ್ತೆ ಅಂತ ಸ್ಕೆಚ್ ಮಾಡೋಕು ಶುರು ಮಾಡಿದ್ದಾರೆ. ಸ್ಕೆಚ್ ಆಲ್ಮೋಸ್ಟ್ ಅಕ್ಯುರೇಟ್ ಆಗಿ ಬರ್ತಾ ಇದೆ. ಇದರಿಂದ ಪ್ರೊಫೆಸರ್ ತಾನೇ ಪೊಲೀಸ್ಗಳನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ. ಸೊ ಮುಂದೆ ಏನಾಗುತ್ತೆ ಇವಾಗ ನೋಡೋಣ. ಇದು ಮನಿ ಹೈಸ್ಟ್ ಸೀಸನ್ 1 ಎಪಿಸೋಡ್ 9. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಿನ್ ಬಗ್ಗೆ ಟಿವಿ ನ್ಯೂಸ್ ನಲ್ಲಿ ಏನೋ ಹೇಳ್ತಾ ಇದಾರೆ ಅಂತ ನೈರೋಬಿ ಬರ್ಲಿನ್ ನ ಕರ್ಕೊಂಡು ಹೋಗ್ತಾಳೆ. ನ್ಯೂಸ್ ನಲ್ಲಿ ಅವನು ಮೈನರ್ಸ್ ಗಳನ್ನ ಕಿಡ್ನಾಪ್ ಮಾಡಿ ಬೇರೆ ಕಂಟ್ರಿಗಳಿಗೆ ವ್ಯಾಪಾರ ಮಾಡ್ತಾ ಇದ್ದು ಸಿಗಾಕೊಂಡು ತನ್ನ ಕಡೆಯವ್ರನ್ನೇ ಕೊನೆ ತೋರ್ಸ್ಕೊಟ್ಟ ಅಂತ ಈ ರೀತಿ ಹೇಳ್ತಾ ಇರೋ ಕೇಳಿ ನೈರೋಬಿ ನೀನು ಅಷ್ಟು ಚೀಪ್ ಅದವನ, ನಿನ್ ಆಟಿಟ್ಯೂಡ್ ನ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಅಂತವನೇ ಅಂತ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ತಾಳೆ. ತಕ್ಷಣ ಅವನು ಇವ್ಳು ಕುತ್ಕೊಂಡು ಹಿಡ್ಕೊಂಡು ಇಸ್ಕೋಕ್ ಶುರು ಮಾಡಿದಾಗ ಇವಳು ಅವನ್ನ ಹೊಡೆದು ತಪ್ಸ್ಕೊಳ್ಳೋಕ್ ಟ್ರೈ ಮಾಡ್ತಾಳೆ. ನಾನೇನು ಹುಡುಗಿರ್ ಮಾರೋ ಅಷ್ಟು ಮೋಸೋದನಲ್ಲ, ಯಾವುದೇ ಕಾರಣಕ್ಕೂ ನನ್ ಜೊತೆ ಇರೋರ್ನ ತೋರ್ಸ್ಕೊಡಲ್ಲ, ಮತ್ತೆ ನನ್ನ ಈ ಆಟಿಟ್ಯೂಡ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಅವಳನ್ನ ಬಿಟ್ಟು ನಾನು ಆ ಕಾರ್ನಲ್ಲಿ ಯಾವಾಗ್ಲೂ ಟ್ರಾವೆಲ್ ಮಾಡೇ ಇಲ್ಲ, ಇದ್ರೂ ಹೀಗ್ ಮಾಡಿರೋದು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾನೆ. ಅದೇ ಸಮಯ ಮಾಸ್ಕೋ ಒಂದ್ ಕಡೆ ವಾಲ್ಟ್ ನಲ್ಲಿ ಕೆಲಸ ಶುರು ಮಾಡಿ ಆ ವಾಲ್ಟ್ ನ ಸಣ್ಣದಾಗಿ ಕಟ್ ಮಾಡಿದ್ದಾರೆ. ಅಲ್ಲಿಗೆ ಟೋಕಿಯೋ ಬಂದು ಈ ಕೆಲಸ ಮುಗಿಯೋಕ್ ಇನ್ನು ಎಷ್ಟ್ ದಿನ ಆಗುತ್ತೆ, ನಂಗೆ ತುಂಬಾ ಬೋರ್ ಹೊಡಿತಾ ಇದೆ ಅಂತ ಈ ರೀತಿ ಮಾತಾಡ್ತಾಳೆ. ಮಾಸ್ಕೋ ಯಾಕೆ ರಿಯೋ ನಿಂಗ್ ಬೋರ್ ಅನ್ಸದ್ನ, ಅದರಿಂದ ಆ ಹುಡುಗಿ ಜೊತೆ ಆ ರೀತಿ ಬಿಹೇವ್ ಮಾಡ್ತೀಯಾ, ಯಾಕಂದ್ರೆ ನೀನು ಅಂತವಳೆ ಅಂತ ಮಾತಾಡಕ್ ಶುರು ಮಾಡಿದಾಗ ಒಂದ್ ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಅದ್ರಲ್ಲಿ ಡೆನ್ವರ್ ಟೋಕಿಯೋ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಮಾಸ್ಕೋ ಬರ್ತಾರೆ. ಆಗ ಡೆನ್ವರ್ ಹೇಳ್ತಾನೆ ಅವಳಂದ್ರೆ ನಂಗೆ ತುಂಬಾ ಇಷ್ಟ ಅಂತ. ಇದರಿಂದ ಇವರು ನಿಂಗೆ ಯಾರ ಬಗ್ಗೆನೂ ಚಿಂತೆ ಇಲ್ಲ, ನಿನ್ ಸಂತೋಷಕ್ಕೋಸ್ಕರ ಎಲ್ಲರ ಜೀವನನೂ ಹಾಳು ಮಾಡ್ತಾ ಇರ್ತೀಯ, ನಿನ್ನಿಂದ ಮೊದ್ಲೇ ಒಬ್ಬ ತೀರ್ಕೊಂಡಿದ್ದಾನೆ, ಇವಾಗ ರಿಯೋ ಅಂತ ಹೇಳಿ ಟೋಕಿಯೋನ ಹರ್ಟ್ ಮಾಡ್ತಾರೆ. ಡೆನ್ವರ್ ಒಂದ್ ಕಡೆ ನಿದ್ರೆಯಿಂದ ಎದ್ದು ಮೋನಿಕಾನ ಇಷ್ಟೊತ್ತು ನನ್ ಜೊತೆ ಇದ್ದವಳು ಅಂದ್ರೆ ನೀನ್ ಒಬ್ಬಳು ಮಾತ್ರ ಅಂತ ಮಾತಾಡುವಾಗ ಸರಿ ನಾನು ಹೇಗೆ ಇಲ್ಲಿಂದ ತಪ್ಸ್ಕೊಳ್ಳಿ, ನನ್ನ ಶೂಟ್ ಮಾಡಿರೋದು ನೀನೇ ತಾನೆ, ನಾನ್ ಫೇಸ್ ಮಾಡ್ತಾ ಇರೋ ಕಷ್ಟಗಳ ಬಗ್ಗೆ ನಿಂಗೆಲ್ಲ ಅರ್ಥ ಆಗುತ್ತೆ ಅಂತ ಕೋಪದಲ್ಲಿ ಮಾತಾಡಿದಾಗ ಡೆನ್ವರ್ ಅವಳ ಹತ್ರ ಸಾರಿ ಕೇಳ್ಕೊಂಡು ಅವಳಿಗ ರೆಸ್ಟ್ ರೂಮ್ ಕರ್ಕೊಂಡು ಹೋಗ್ತಾನೆ. ಪ್ರೊಫೆಸರ್ ಒಂದ್ ಕಡೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ಅವ್ನ್ ಬೀದಿನಲ್ಲಿ ನಿಂತಿರೋವಾಗ ಅಲ್ಲಿಗೆ ಒಂದ್ ಪೊಲೀಸ್ ಕಾರ್ ಬರುತ್ತೆ. ಆ ಪೊಲೀಸ್ ಕಲ್ಲೆಲ್ಲ ಹೊರಟ ಮೇಲೆ ಆ ಕಾರ್ನ ಯಾಕೋ ಓಪನ್ ಮಾಡೋಕ್ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾ ಇಲ್ಲ. ಸೊ ಪಕ್ಕದಲ್ಲಿರೋ ಒಂದು ಹಾರ್ಡ್ವೇರ್ ಶಾಪ್ ನಲ್ಲಿ ಬೇಕಾಗಿರೋ ಟೂಲ್ಸ್ ನ ತಗೋಬರೋಣ ಅಂತ ಹೊರಟು ಬಿಡ್ತಾರೆ. ಒಂದ್ ಕಡೆ ಬರ್ಲಿನ್ ಡೆನ್ವರ್ ನ ಹುಡುಕ್ತಾ ಇದ್ದಾನೆ. ಆಗ ನೈರೋಬಿ ಈ ರೀತಿ ಮಾಡ್ಬೇಡ ಅಂತ ಅವನ್ನ ತಡೆಯೋಕ್ ಟ್ರೈ ಮಾಡ್ತಾಳೆ. ಯಾಕಂದ್ರೆ ರಿಯೋ, ಡೆನ್ವರ್, ಟೋಕಿಯೋ, ನೈರೋಬಿ ಇವರೆಲ್ಲ ಒಂದ್ ಫೆಸ್ಟಿವಲ್ ಹೋಗಕ್ ತಯಾರಾಗಿರೋವಾಗ ಡೆನ್ವರ್ ಬರ್ಲಿನ್ ಗೊತ್ತಿಲ್ಲದೆ ಅವ್ನ್ ಕೋಟ್ ನ ಹಾಕೊಂಡು ಆ ಕಾರ್ ನಲ್ಲಿ ಟ್ರಾವೆಲ್ ಮಾಡಿರ್ತಾನೆ. ಸೊ ಆ ಬಟನ್ ಮಿಸ್ ಆಗಿರೋ ಕಾರ್ನ ಡೆನ್ವರೇ ಅಂತ ಅವನ್ನ ಎಲ್ಲಾ ಕಡೆ ಹುಡುಕೋಕ್ ಶುರು ಮಾಡ್ತಾನೆ. ಆದ್ರೆ ಅವನ್ನ ಎಲ್ಲೂ ಕಾಣಿಸ್ತಾ ಇಲ್ಲ. ರೆಕೆಲ್ ಇವಾಗ ಪ್ರೊಫೆಸರ್ ಫೋನ್ ಮಾಡ್ತಾರೆ, ಆದ್ರೆ ಅವರು ತನ್ನ ಜಾಗದಲ್ಲಿ ಇಲ್ಲ. ಸೊ ಕಾಲ್ ನ ರಿಸೀವ್ ಮಾಡ್ತಾ ಇಲ್ಲ. ಆ ಟೈಮಿಗೆ ಸ್ಕೆಚ್ ಕೂಡ ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ಆದ್ರೆ ರೆಕೆಲ್ ಇನ್ನೂ ಅದನ್ನ ನೋಡಿಲ್ಲ. ಪ್ರೊಫೆಸರ್ ಒಂದ್ ಕಡೆ ಬೇಕಾಗಿರೋ ಟೂಲ್ಸ್ ಗಳನ್ನ ತಗೊಂಡು ಆ ಕಾರ್ ನ ಓಪನ್ ಮಾಡ್ಕೊಂಡು ಹೊಳಗ್ ಬಂದಾಗ ಅಷ್ಟಲ್ಲಿ ಹೋಗಿರೋ ಪೊಲೀಸ್ ಗಳು ಮತ್ತೆ ಬರ್ತಾ ಇದಾರೆ. ಇದರಿಂದ ಇವರು ಕಾರ್ ನಲ್ಲಿರೋ ರೇಡಿಯೋ ಮುಖಾಂತರ ಅಲ್ಕಾಂಡ್ರಾ ಸ್ಟ್ರೀಟ್ ಇದನ್ನ ನೆನಪಿಟ್ಕೊಳ್ಳಿ, ಅಲ್ಕಾಂಡ್ರಾ ಸ್ಟ್ರೀಟ್ ನ ಒಂದು ಹಾರ್ಡ್ವೇರ್ ಶಾಪ್ ನಲ್ಲಿ ರಾಬರಿ ನಡೀತಾ ಇದೆ. ಸೊ ಅದ್ ಏನಂತ ವಿಚಾರಿಸಿ ಅಂತ ಹೇಳಿದಾಗ ಅವರು ನಾವು ಪಕ್ಕದಲ್ಲೇ ಇದೀವಿ ಅಂತ ಅದ್ ಏನಂತ ನೋಡೋಕೋಸ್ಕರ ಹೊರಟೋಗ್ತಾರೆ. ಇವರು ರೆಕೆಲ್ ಆಸ್ಟೇಜ್ ಕ್ರೈಸಿಸ್ ಅಂತ ಬಿಡೋಕೆಲ್ಲಿರೋ ಚಾನೆಲ್ 8 ಬಳಸ್ಕೊಂಡು ಕ್ಯಾಂಪ್ ನ ರೀಚ್ ಮಾಡಿ ರಷ್ಯನ್ ನಲ್ಲಿ ಮಾತಾಡೋಕ್ ಶುರು ಮಾಡ್ತಾರೆ. ಆಗಲ್ಲಿರೋ ವಾಚ್ಮ್ಯಾನ್ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನಾನು ನಿನ್ ಮಗಳಿರೋ ಸ್ಕೂಲ್ ಮುಂದೆ ಇದ್ದೀನಿ, ಮತ್ತೆ ನನ್ ಕಡೆಯವರು ಸೂಪರ್ ಮಾರ್ಕೆಟ್ ನಲ್ಲಿರೋ ನಿನ್ ಹೆಂಡತಿನ ಫಾಲೋ ಮಾಡ್ತಾ ಇದಾರೆ. ಒಂದ್ ವೇಳೆ ನನ್ನ ಸ್ಕೆಚ್ ಮಾಡೋಕ್ ನೀನು ಪೊಲೀಸ್ಗಳಿಗೆ ಹೆಲ್ಪ್ ಮಾಡಿದೆ ಅಂದ್ರೆ ಅವ್ರನ್ನ ಖಂಡಿತ ಸುಮ್ನೆ ಬಿಡಲ್ಲ ಅಂತ ಎದುರಿಸಿದಾಗ ಆ ವಾಚ್ಮ್ಯಾನ್ ಹೆದರ್ಕೊಂಡು ಸ್ಕೆಚ್ ಮಾಡಿರೋದನ್ನ ಡಿಲೀಟ್ ಮಾಡ್ಬಿಡ್ತಾನೆ. ಇದನ್ನ ರೆಕೆಲ್ ನೋಡಿ ಏನ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ನಂಗೆ ಯಾವ್ದು ನೆನಪಿಲ್ಲ ಅಂತ ಹೇಳ್ತಾನೆ. ಸೊ ರೆಕೆಲ್ ಆ ಸಿಗ್ನಲ್ ಎಲ್ಲಿಂದ ಟ್ರಾನ್ಸ್ಮಿಟ್ ಆಯ್ತು ಅಂತ ತಿಳ್ಕೊಂಡು ಪೊಲೀಸ್ ಆಫೀಸರ್ ಗಳನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಇಲ್ಲೊಂದು ರಾಬರಿ ನಡೀತಾ ಇರೋದಾಗ ಫೇಕ್ ಇನ್ಫಾರ್ಮೇಶನ್ ಬಂತು ಅಂತ ಹೇಳಿ ಕಾರ್ನ ಚೆಕ್ ಮಾಡ್ತಾರೆ. ಕಾರ್ ಅನ್ಲಾಕ್ ಆಗಿದೆ, ಅದ್ರಲ್ಲಿ ಯಾರು ಇಲ್ಲ. ಸೊ ಪ್ರೊಫೆಸರ್ ಆಲ್ರೆಡಿ ತಪ್ಸ್ಕೊಂಡಿದ್ದಾರೆ. ಬರ್ಲಿನ್ ಒಂದ್ ಕಡೆ ಬಾತ್ರೂಮ್ ನಲ್ಲಿರೋ ಡೆನ್ವರ್ ನ ಹುಡುಕಿ ನನ್ ಮುಖ ಎಲ್ಲಾ ಟಿವಿ ನ್ಯೂಸ್ ನಲ್ಲೂ ಬರ್ತಾ ಇದೆ, ನಾನೊಬ್ಬ ಕಲ್ಲ ಅಂತ ಹೇಳ್ತಾ ಇದಾರೆ. ಅದ್ ನಿಜಾನೇ, ಸೊ ಏನು ತೊಂದ್ರೆ ಇಲ್ಲ, ಆದ್ರೆ ಅವ್ರು ನನ್ನ ವುಮೆನ್ ಟ್ರಾಫಿಕ್ ಮಾಡ್ತಾ ಇರೋದಾಗ ಹೇಳ್ತಾ ಇದಾರೆ. ಇದಕ್ಕೆಲ್ಲ ಕಾರಣ ನನ್ ಕೋಟ್ ನ ಒಂದ್ ಬಟನ್, ನೀನ್ ಇದನ್ನ ಯಾಕೆ ಮಾಡ್ದೆ ಅಂತ ನಂಗೆ ಸ್ವಲ್ಪನೂ ಗೊತ್ತಿಲ್ಲ, ಆದ್ರೆ ಇವಾಗ ನನ್ ಜೀವನನೇ ನಾಶ ಆಗಿದೆ. ಸೊ ನಾನ್ ನಿನ್ನ ಏನ್ ಮಾಡ್ಲಿ ಅಂತ ಕೇಳೋವಾಗ ಹೌದು ಇದು ನನ್ ತಪ್ಪೆ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನಾನ್ ನಿಂಗೆ 1.5 ಮಿಲಿಯನ್ ಯೂರೋಸ್ ಕೊಡ್ತೀನಿ ಅಂತ ಡೆನ್ವರ್ ಮಾತಾಡ್ತಾ ಇರೋವಾಗ್ಲೇ ಬಾತ್ರೂಮ್ ಇಂದ ಶಬ್ದ ಕೇಳಿಸ್ತಾ ಇದೆ. ಇದರಿಂದ ಬರ್ಲಿನು ಒಂದೊಂದ್ ರೂಮ್ ನಲ್ಲೂ ಚೆಕ್ ಮಾಡಿದಾಗ ಕೊನೆಗಲ್ಲಿರೋ ಮೋನಿಕಾ ಸಿಗಾಕೋಗ್ಬಿಡ್ತಾಳೆ. ಅವಳು ನೋಡಿ ಇವನು ಡೆನ್ವರ್ನ ನೀನ್ ಇದುವರೆಗೂ 2 ತಪ್ಪು ಮಾಡಿದ್ಯಾ, ನನ್ನ ಆರ್ಡರ್ ನ ಮೀರಿದ್ಯಾ, ಸೊ ನಿನ್ನ ಪನಿಷ್ ಮಾಡ್ಬೇಕು ಅಂತ ಗನ್ ತೋರಿಸಿದಾಗ ನೈರೋಬಿ ಬರ್ಲಿನ್ ಕಡೆ ಗನ್ ತೋರಿಸ್ತಾ ಹೀಗ್ ಮಾಡ್ಬೇಡ ಅಂತ ಹೇಳ್ತಾಳೆ. ಡೆನ್ವರ್ ಇದು ನಂಗೂ ಮತ್ತೆ ಬರ್ಲಿನ್ ಸಂಬಂಧಪಟ್ಟಿರೋ ವಿಷಯ, ನೀನ್ ಬರ್ಬೇಡ ಅಂತ ಹೇಳಿ ಅವಳು ಗನ್ನ ಕಸ್ಕೊಂಡು ಹೆಲ್ಸಿಂಕಿ ಕಡೆ ಪಾಯಿಂಟ್ ಮಾಡಿದಾಗ ಬರ್ಲಿನ್ ಮೋನಿಕಾನ್ ಪಾಯಿಂಟ್ ಮಾಡಿ ಸರಿ ನಾವ್ ಇದನ್ನ ಏನಕ್ ಮಾಡಬೇಕು, ಎಲ್ರೂ ನಿಧಾನವಾಗಿರಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಟೋಕಿಯೋ ಬಂದು ಮೋನಿಕಾ ಜೀವಂತವಾಗಿರೋದ್ ನೋಡಿ ಆಶ್ಚರ್ಯಪಟ್ಟು ಪ್ರೊಫೆಸರ್ ಕಾಲ್ ಮಾಡಿದ್ದಾರೆ ಅಂತ ವಿಷಯ ತಿಳಿಸ್ತಾಳೆ. ಒಂದ್ ಕಡೆ ರೆಸಾರ್ಟ್ ನಲ್ಲಿರೋ ರಿಕೆಲ್ ನ ಏಂಜಲ್ ಮೀಟ್ ಮಾಡಿ ಬರ್ಲಿನ್ ಯೂಸ್ ಮಾಡ್ತಾ ಇರೋ ಮೆಡಿಸಿನ್ ರೆಟ್ರಾಕ್ಸಿಲ್ ನ ಪ್ರೀ ಆರ್ಡರ್ ಮುಖಾಂತರ ಮಾತ್ರ ತಗೊಳಕಾಗತ್ತೆ.
ಅದು ಹೆಲ್ಮಸ್ ಮಯೋಪತಿ ಅನ್ನೋ ಒಂದ್ ರ್ಯಾರ್ ಡಿಜೆನರೇಟಿವ್ ಡಿಸೀಸ್ ನಿಂದ ಕೈಕಾಲ್ಗಳಲ್ಲಿ ನಡಗೋಕ್ ಶುರು ಆಗುತ್ತೆ. ಅದನ್ನ ಈ ಮೆಡಿಸಿನ್ ಕಡಿಮೆ ಮಾಡುತ್ತೆ. ಈ ಡಿಸೀಸ್ ಬಂದವರಲ್ಲಿ ಅದ್ರಲ್ಲಿ ಒಬ್ಬ ಮಾತ್ರ ಜೀವಂತವಾಗಿ ಉಳ್ಕೋತಾನೆ. ಸೊ ಆ ಒಬ್ಬ ಬರ್ಲಿನ್ ಅಲ್ಲ ಅಂದ್ರೆ ಅವನು ಇನ್ನೂ 2 ವರ್ಷ ಮಾತ್ರ ಜೀವಂತವಾಗಿರ್ತಾನೆ. ಸೊ ಅವನಿಗೆ ಇವಾಗ ಕಲ್ಕೊಳ್ಳೋಕ್ ಏನೂ ಇಲ್ಲ ಅಂತ ಏಂಜೆಲ್ ಹೇಳಿ ರೆಕೆಲ್ ನಾಲಿಂದ ಕರ್ಕೊಂಡು ಹೋಗ್ತಾರೆ. ಬರ್ಲಿನ್ ಇವಾಗ ಪ್ರೊಫೆಸರ್ ಕಾಲ್ ನ ಅಟೆಂಡ್ ಮಾಡಿದಾಗ ನಿನ್ ಕೋಟ್ ಬಟನ್ ನ ಕಾರ್ನಲ್ಲಿ ಹಾಕಿರೋದು ನಾನೇ, ಯಾಕಂದ್ರೆ ಒಬ್ಳು ಹಾಸ್ಟೇಜ್ ನ ಕೊಲೆ ಮಾಡಿದ್ಯಾ, ಅದಕ್ಕಾದ ಪನಿಷ್ಮೆಂಟೇ ಇದು ಅಂತ ಹೇಳೋವಾಗ ಇಲ್ಲ ನೀವ್ ನಂಗೆ ದೊಡ್ಡ ಅನ್ಯಾಯ ಮಾಡಿದಿರಾ, ನಿಮ್ಗೊಂದ್ ಸರ್ಪ್ರೈಸ್ ಇದೆ ಅಂತ ಹೇಳಿ ಮೋನಿಕಾನ ಕ್ಯಾಮ್ರಾ ಮುಂದೆ ತಂದು ಮಾತಾಡೋಕ್ ಹೇಳ್ತಾನೆ. ನಂತರ ಪ್ರೊಫೆಸರ್ ಅವಳು ಜೀವಂತವಾಗಿರೋದು ಒಳ್ಳೆ ವಿಷಯನೇ, ಆದ್ರೆ ಅದಕ್ಕೆ ಕಾರಣ ನೀನಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು, ಆದ್ರಿಂದ ಇಲ್ಲಿ ಅನ್ಯಾಯ ಅಂತ ಯಾವ್ದೂ ಇಲ್ಲ. ಸೊ ಕೆಲ್ಸನ್ ಶುರು ಮಾಡಿ ಪ್ಲಾನ್ ವೆಲೆನ್ಸಿಯಾನ ಆಕ್ಟಿವೇಟ್ ಮಾಡಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಇವರು ಪ್ಲಾನ್ ನ ಆಕ್ಟಿವೇಟ್ ಮಾಡಿ ಹಾಸ್ಟೇಜ್ ಗಳನ್ನ ಶೂಟ್ ಮಾಡಕ್ ಶುರು ಮಾಡಿದಾಗ ಅವ್ರು ಕೂಗಾಡ್ತಾ ಇರೋ ಶಬ್ದ ಕ್ಯಾಂಪಿಗೆ ಕೇಳಿಸ್ತಾ ಇದೆ. ರೆಕೆಲ್ಗೂ ನಡೀತಾ ಇರೋದು ಏನಂತ ಸ್ವಲ್ಪನೂ ಅರ್ಥ ಆಗದೆ ಕನ್ಫ್ಯೂಸ್ ಆಗ್ತಾರೆ. ಇವಾಗ ತಾನೇ ತೋರಿಸ್ತಾರೆ ಅವ್ರು ಶೂಟ್ ಮಾಡಿರೋದೇನೋ ಹಾಸ್ಟೇಜ್ ಗಳನ್ನಲ್ಲ, ಆ ರೀತಿ ಒಂದು ಡ್ರಾಮಾ ನಡೆಸಿ ಕನ್ಫ್ಯೂಸ್ ಮಾಡಿದ್ದಾರೆ. ಇದರಿಂದ ರೆಕೆಲು ಪ್ರೊಫೆಸರ್ ನ ರೀಚ್ ಮಾಡಿ ಅಲ್ಲಿ ನಡೀತಾ ಇರೋದು ಏನು, ನಾನ್ ಮಾತಾಡಿರೋ ವಿಷಯನ ಯಾಕೆ ಲೀಕ್ ಮಾಡಿದೆ ಅಂತ ಕೋಪದಲ್ಲಿ ಮಾತಾಡಿದಾಗ ನಾವು ನೆಗೋಷಿಯೇಟ್ ಮಾಡೋವಾಗ ಒಬ್ರಿಗೊಬ್ರು ಮರ್ಯಾದೆ ಕೊಡ್ತಾ ಇದ್ವಿ, ಆದ್ರೆ ಇವಾಗ ಏನಾಯ್ತು, ಸೊ ನಾನು ಕಾಲ್ ಅನ್ನು ಕಟ್ ಮಾಡ್ತೀನಿ ಮತ್ತೆ ಕಾಲ್ ಮಾಡಿ ಅಂತ ಹೇಳಿ ಕಟ್ ಮಾಡಿದಾಗ ರೆಕೆಲು ಒಂದ್ ಸ್ವಲ್ಪ ನಿಧಾನಕ್ಕೆ ಬಂದು ಅಗೈನ್ ಕಾಲ್ ಮಾಡಿ ಫಾರ್ಮುಲಾ ಮಾತಾಡೋಕ್ ಶುರು ಮಾಡ್ತಾರೆ. ಸರಿ ಅಲ್ಲಿ ನಡೀತಾ ಇರೋದಲ್ಲ ಏನಂತ ವಿಚಾರಿಸಿದಾಗ ನಾವು ನಮ್ ವೆಪನ್ಸ್ ಗಳನ್ನ ಚೆಕ್ ಮಾಡಿದ್ವಿ ಅಂತ ಪ್ರೊಫೆಸರ್ ಹೇಳ್ತಾರೆ. ನಾನಿದ್ನ ನಂಬೇಕಾದ್ರೂ ಒಳಗಿರೋ ಒಂದೊಂದು ಹಾಸ್ಟೇಜ್ ಗಳು ಜೀವಂತವಾಗಿದ್ದಾರೆ ಅನ್ನೋ ಪ್ರೂಫ್ ಬೇಕು. ಸೊ ಇವತ್ತೇ ರೆಕಾರ್ಡ್ ಮಾಡಿರೋ ವಿಡಿಯೋಸ್ ಗಳನ್ನ ಕಳಿಸ್ಕೊಡಿ, ನಿಮ್ಗೆ 1 hour ಟೈಮ್ ಕೊಡ್ತೀನಿ ಅಂತ ಹೇಳಿ ರೆಕೆಲ್ ಕಾಲ್ ಅನ್ನು ಕಟ್ ಮಾಡ್ತಾರೆ. ತಕ್ಷಣ ಪ್ರೊಫೆಸರ್ ಬ್ಯಾಂಕ್ ನ ರೀಚ್ ಮಾಡಿ ಪ್ರೂಫ್ ಆಫ್ ಲೈಫ್ ನ ರೆಡಿ ಮಾಡೋಕ್ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಇದು ಮನಿ ಹೇಸ್ಟ್ ಸೀಸನ್ 1 ಎಪಿಸೋಡ್ 10. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಆಲಿಸನ್ ಬಾತ್ರೂಮ್ ನಲ್ಲಿರುವಾಗ ಅವ್ಳ ಕ್ಲಾಸ್ಮೇಟ್ಸ್ ಗಳು ನಿನ್ನಿಂದಲೇ ನಾವು ಇಲ್ಲಿ ಸಿಗಾಕೊಂಡಿದೀವಿ ಅಂತ ಅವಳಿಗೆ ತೊಂದರೆ ಕೊಡ್ತಾ ಇದಾರೆ. ಆಗ ನೈರೋಬಿ ಅಲ್ಲಿಗೆ ಬಂದು ಎಲ್ರನ್ನೂ ಹೆದರ್ಸ್ ಕಲ್ಸಿ ಆಲಿಸನ್ ಮಾತ್ರ ಅಲ್ಲೇ ಉಳಿಸ್ಕೊಂಡು ನಿಂಗೇನಾಯ್ತು, ಯಾಕೆ ಈ ರೀತಿ ಹೆದರ್ಕೋತಾ ಇದೀಯಾ, ನಿನ್ ಪವರ್ ಏನಂತ ನಿಂಗೆ ಗೊತ್ತಿಲ್ಲ ಅಂತ ಹೇಳಿ ಅವಳ ಜೊತೆ ಮಾತಾಡ್ತಾ ಕೊನೆಗೆ ಅವಳನ್ನೇ ಅವಳಿಗೆ ಯಾರಂತ ಅರ್ಥ ಮಾಡಿಸಿ ಹೇಗ್ ಧೈರ್ಯವಾಗಿರ್ಬೇಕು ಅಂತೆಲ್ಲ ಹೇಳ್ಕೊಡ್ತಾಳೆ. ಒಂದ್ ಕಡೆ ರೆಕೆಲ್ ಪ್ರೊಫೆಸರ್ ನ ಪರ್ಸನಲ್ ಫೋನಿಗೆ ಕಾಲ್ ಮಾಡ್ತಾರೆ. ಪ್ರೊಫೆಸರ್ ಆಲ್ರೆಡಿ ರೆಕೆಲ್ ಹತ್ರ ತನ್ನ ಹೆಸರು ಸಾಲ್ವಾ ಮಾರ್ಟಿನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಸಾಲ್ವಾನ್ ಹತ್ರ ನಾವು ಇಬ್ರು ರೆಸಾರ್ಟ್ ನಲ್ಲಿ ಮೀಟ್ ಮಾಡೋಣ ಅಂತ ಅದಕ್ಕೆ ಇವರು ಸರಿ ಅಂತ ಒಪ್ಕೋತಾರೆ. ಅದೇ ಸಮಯ ಏಂಜೆಲ್ ರೆಟ್ರಾಕ್ಸಿಲ್ ಬಗ್ಗೆ ಏನೋ ಹೇಳಕ್ ಬಂದಾಗ ರೆಕೆಲ್ ಕ್ಯಾಂಪ್ ನಲ್ಲಿರೋ ಎಲ್ರನ್ನೂ ಹೊರಗೆ ಕಳಿಸ್ತಾರೆ. ಆಗ ಇದ್ರ ಬಗ್ಗೆ ನೀನೇನೋ ಹೆದರ್ಕೋಬೇಡ, ಬ್ಲಾಕ್ ಶಿಪ್ ಖಂಡಿತ ನಮ್ ಕಡೆಯವ್ರಾಗಿರೋಕ್ ಚಾನ್ಸ್ ಇಲ್ಲ, ಯಾಕಂದ್ರೆ ಇಲ್ಲಿ ತುಂಬಾ ಜನ ಬಂದೋಗ್ತಾ ಇದಾರೆ, ಅದ್ರಲ್ಲೊಬ್ಬ ನಿಮ್ ಬಾಯ್ ಫ್ರೆಂಡ್ ಕೂಡ ಅಂತ ಪ್ರೊಫೆಸರ್ ಬಗ್ಗೆ ಹೇಳಿ ನಂತರ ಆ ಮೆಡಿಸನ್ ನ ಪ್ರೀ ಆರ್ಡರ್ ಮಾಡಿರೋ ಪೇಷಂಟ್ಸ್ ಗಳ ಡೀಟೇಲ್ ಸಿಕ್ಕಿದೆ. ಟೊಲಿಡೋನಲ್ಲಿರೋ ಒಂದು ಫಾರ್ಮಸಿ ನಿಂದ ಮಾತ್ರ 40 ಪೇಷಂಟ್ಸ್ ಗಳಿಗೆ ಬೇಕಾಗಿರೋ ಮೆಡಿಸನ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಅದ್ರಲ್ಲಿರೋ ಪೇಷಂಟ್ಸ್ ಗಳ ಸಂಖ್ಯೆ ಬರೀ 3 ಅಂತ ಈ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊತಾ ಇರೋ ಪ್ರೊಫೆಸರ್ ಒಂದ್ ಕಡೆ ಗಾಬರಿ ಆಗ್ತಾರೆ. ಯಾಕಂದ್ರೆ ಆ ಟೊಲಿಡೋನ ಫಾರ್ಮಸಿನಿಂದಲೇ ಬರ್ಲಿನ್ಗೆ ಬೇಕಾಗಿರೋ ಮೆಡಿಸನ್ ತಗೊಂಡಿದ್ದಾರೆ. ಮತ್ತೆ ಅದ್ರ ಪಕ್ಕದಲ್ಲೇ ಪ್ರೊಫೆಸರ್ ಟೀಮ್ ಟ್ರೈನಿಂಗ್ ಕೊಟ್ಟಿರೋ ಅವ್ನ್ ಫಾರ್ಮ್ ಹೌಸ್ ಇದೆ. ರಿಕೇಲು ಏಂಜೆಲ್ ನ ಇದ್ರ ಬಗ್ಗೆ ಯಾರ ಹತ್ರನೂ ಹೇಳ್ಕೋಬೇಡ, ತಕ್ಷಣ ಫಾರ್ಮಸಿಗೆ ಹೋಗೋ ಅಲ್ಲಿ ವಿಚಾರಿಸು ಅಂತ ಹೇಳಿ ಕಳ್ಸಿಕೊಡ್ತಾರೆ. ಸ್ವಲ್ಪ ಹೊತ್ನಲ್ಲೇ ಇವ್ರು ಕೇಳಿರೋ ಪ್ರೂಫ್ ಆಫ್ ಲೈಫ್ ಕ್ಯಾಂಪಿಗೆ ಬಂದಾಗಿದೆ. ಅದನ್ನೆಲ್ಲ ಇವರು ನೋಡ್ತಾ ಇರ್ಬೇಕಾದ್ರೆ ವಿಡಿಯೋನ ಬ್ಯಾಕ್ ಗ್ರೌಂಡ್ ನಲ್ಲಿ ಸ್ವಲ್ಪ ಹೊತ್ತಿ ಹಿಂದೆ ಟಿವಿ ನ್ಯೂಸ್ ನಲ್ಲಿ ಟೆಲಿಕಾಸ್ಟ್ ಆಗಿರೋ ನ್ಯೂಸ್ ಪ್ಲೇ ಆಗ್ತಾ ಇದೆ. ಆಗ ಸ್ವಾರಸ್ ಹೇಳ್ತಾನೆ ಐಟಿ ಗೈಸ್ ಇದನ್ನ ಅನಲೈಸ್ ಮಾಡಿದ್ರು, ಹಿಂದೆ ಇರೋ ನ್ಯೂಸ್ ಪೋರ್ಷನ್ ಮಾತ್ರ ಎಡಿಟ್ ಮಾಡಿದ್ದಾರೆ, ಸೊ ಇದು ಹಳೆ ವಿಡಿಯೋ ಅಂತ. ತಕ್ಷಣ ರೆಕೆಲು ಪ್ರೊಫೆಸರ್ ನ ಕಾಂಟ್ಯಾಕ್ಟ್ ಮಾಡಿ ನೀವು ಕಲ್ಸಿರೋ ವಿಡಿಯೋನ ಟ್ಯಾಂಪರ್ ಮಾಡಿದಿರಾ, ಅದರಿಂದ ಇದನ್ನ ಪ್ರೂಫ್ ಆಫ್ ಲೈಫ್ ಆಗಿ ಆಕ್ಸೆಪ್ಟ್ ಮಾಡಕ್ ಆಗಲ್ಲ, ನಾವೀಗ ಹೊಳಗ್ ಬರ್ತೀವಿ, ನಮ್ಗೆ 2 ಆಪ್ಷನ್ ಇದೆ, ಒಂದು ಫೋರ್ಸ್ ಒಳಗ್ ಬರುತ್ತೆ ಅಥವಾ ನಾನ್ ಬರ್ತೀನಿ ಅಂತ ಕೇಳಿದಾಗ ಪ್ರೊಫೆಸರ್ ನೀವೇ ಹೊಳಗ್ ಬನ್ನಿ, ಅದ್ ನಮಗ್ ಸಂತೋಷನೇ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರೆಕೆಲು ಬ್ಯಾಂಕ್ ಒಳಗಡೆ ಬರುವಾಗ ಟೀಮ್ ಅವ್ರನ್ನ ರಿಸೀವ್ ಮಾಡ್ಕೊಂಡು ಟೋಕಿಯೋ ಅವ್ರನ್ನ ಚೆಕ್ ಮಾಡ್ತಾಳೆ. ಆಗ ಅವರು ಸೀಕ್ರೆಟ್ ಆಗಿ ತಂದಿರೋ ಒಂದು ಮೈಕ್ ಸಿಗಾಕೊಳ್ಳುತ್ತೆ. ಅದನ್ನ ರಿಯೋ ಕೊಟ್ಟು ಬರ್ಲಿನ್ ನಾಶ ಮಾಡೋಕ್ ಹೇಳಿದಾಗ ಇವನು ಅದನ್ನ ನೋಡ್ತಾನೆ ಇರ್ಬೇಕಾದ್ರೆ ಹಾಗೆ ಅವ್ನ ಮುಖ ಬದಲಾಗ್ತಾ ಇದೆ. ಯಾಕಂದ್ರೆ ಅದ್ರಲ್ಲಿ ರಾಯೋ ಅಂತ ಒಂದ್ ಹೆಸರನ್ನ ಮೆನ್ಷನ್ ಮಾಡಿದೆ. ಚಿಕ್ಕ ವಯಸ್ಸಲ್ಲಿ ಇವ್ನ ಅಮ್ಮನೂ ಕೂಡ ಇವನು ರಾಯೋ ಅಂತಾನೆ ಹೆಸರಿಟ್ಟಿರ್ತಾರೆ. ಸೊ ಇವನು ಮೈಕ್ ನ ನಾಶ ಮಾಡದೆ ಹಾಗೆ ಎತ್ತಿಟ್ಕೊಬಿಡ್ತಾನೆ. ಏಂಜಲ್ ಒಂದ್ ಕಡೆ ರಿಸಾರ್ಟ್ ನಲ್ಲಿ ಕುಂತು ಫಾರ್ಮಸಿನಲ್ಲಿ ವಿಚಾರಿಸೋಗ್ಬೇಕಾಗಿರೋ ವಾರೆಂಟ್ ಬಗ್ಗೆ ಯಾರ ಜೊತೆನೋ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಪ್ರೊಫೆಸರ್ ಬರ್ತಾರೆ. ಏಂಜಲು ಅವ್ರ ಜೊತೆ ಮಾತಾಡೋಕ್ ಶುರು ಮಾಡಿ ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದೀರಾ ಅಂತ ಕೇಳೋವಾಗ ನಂಗೊಂದ್ ಸಣ್ಣ ಬಿಸ್ನೆಸ್ ಇದೆ, ಮೇಕಿಂಗ್ ಆರ್ಗ್ಯಾನಿಕ್ ಸೈಡರ್, ನನ್ ಶಾಪ್ ಪಕ್ಕದಲ್ಲೇ ಇದೆ, ಮುಂದಿನ ಸಲ ಬರೋವಾಗ ನಿಮ್ಗೊಂದು ಬಾಟಲ್ ನ ತಂದು ಕೊಡ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ. ಅದೇ ಸಮಯ ಬ್ಯಾಂಕ್ ನಲ್ಲಿ ಬರ್ಲಿನ್ ರೆಕೆಲ್ ಕಾಫಿನ್ ತಂದು ಕೊಟ್ಟು ಪ್ರೂಫ್ ಆಫ್ ಲೈಫ್ ನ ಸ್ಟಾರ್ಟ್ ಮಾಡಿ ಮೊದ್ಲು ಹತುರೋ ರೋಮನ್ನ ಬರೋಕ್ ಹೇಳ್ದಾಗ ರೆಕೆಲ್ ಕೇಳ್ತಾರೆ ಈ ರೀತಿ ಒಬ್ಬೊಬ್ರ ಕರ್ಕೊ ಬಂದ್ರೆ ತುಂಬಾ ಟೈಮ್ ಆಗುತ್ತೆ ಅಂತ, ನಿಮಗ್ ಲೆಕ್ಕ ಸರಿಯಾಗಿ ಸಿಗ್ಲಿ ಅಂತಾನೆ ಈ ರೀತಿ ಪ್ಲಾನ್ ಮಾಡಿದೀವಿ ಅಂತ ಹೇಳಿ ಅವನ್ನ ಮುಂದೆ ಬರೋಕ್ ಹೇಳ್ತಾನೆ. ರೆಕೆಲು ಅವನ್ನ ಹೇಗಿದ್ದೀರಾ ಅಂತ ವಿಚಾರಿಸಿ ನಾವು ದೊಡ್ಡ ತಪ್ಪು ಮಾಡಿದೀವಿ, ನಮ್ನ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳ್ಕೊಂಡು ಅವನ್ನ ಕಲ್ಸ್ಕೊಡ್ತಾರೆ. ಆಗ ಸ್ಕೂಲ್ ಟೀಚರ್ ಬರ್ಲಿನ್ ಜೊತೆ ಮಾತಾಡುವಾಗ ಒಂದ್ ಸಿಸರ್ನ ಅವನಿಗೆ ಗೊತ್ತಿಲ್ದೇನೆ ಎತ್ತಿಟ್ಕೊಂಡಿದ್ದು. ಇವಾಗ ಭಯ ಆಗ್ತಾ ಇದೆ ಅಂತ ಅದನ್ನ ಎಸೆಯೋಕ್ ನೋಡಿದಾಗ ರೋಮನ್ ಅದನ್ನ ತಾಣಿಸ್ಕೋತಾನೆ. ಅದೇ ಟೈಮ್ ಎಲ್ಸಿಂಕಿ ಅಲ್ಲಿಗೆ ಬಂದು ರೋಮನ್ನ ಎಲ್ಗೋ ಕರ್ಕೊಂಡು ಹೋಗ್ತಾನೆ. ಒಂದ್ ಕಡೆ ಆಡ್ರಿಯಾನ
ಆಡ್ರಿಯಾನ ಒಬ್ಬೊಬ್ರು ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ನಮ್ನವರು ಕೊಳ್ಳೋಕ್ ಪ್ಲಾನ್ ಮಾಡಿದ್ದಾರೆ ಅಂತ ತುಂಬಾನೇ ಹೆದರ್ಕೊಂಡಿದ್ದಾಳೆ. ರೆಕೆಲು ಇಲ್ಲಿ ತುಂಬಾ ಜನರ ಹತ್ರ ವಿಚಾರಿಸಿದ ಮೇಲೆ ರಿಯೋ ಮೋನಿಕಾನ ನಿನ್ನ ಶೂಟ್ ಮಾಡಿರೋ ವಿಷಯದ ಬಗ್ಗೆ ಯಾವ್ದೇ ಕಾರಣಕ್ಕೂ ಅವ್ರ ಹತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಅವಳನೀಗ ಕರ್ಕೊ ಬರ್ತಾನೆ. ಇವರು ಅವಳ ಹತ್ರ ಅಬೋಷನ್ಗಾದ ಪಿಲ್ಲನ್ ಕೇಳಿರೋದು ನೀವೇನ ಅಂತ ಕೇಳಿದಾಗ ಹೌದು, ಆದ್ರೆ ಅದನ್ನ ನಾನು ಯೂಸ್ ಮಾಡ್ಲಿಲ್ಲ, ಯಾಕಂದ್ರೆ ಈ ಮಗು ನಂಗೆ ಬೇಕು ಅನಿಸ್ತಾ ಇದೆ ಅಂತ ಮಾತಾಡ್ತಾ ಇರೋವಾಗ ಅವಳ ಕಾಲ್ನಲ್ಲಿರೋ ಗಾಯದಿಂದ ರಕ್ತ ಬರ್ತಾ ಇದೆ. ಅದನ್ನ ರೆಕೆಲ್ ಗಮನಿಸೋಕು ಮುಂಚೆನೆ ಬರ್ಲಿನ್ ಇವಳನ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ ಹೇಳಿ ಅವಳನಿಗ ಒಂದ್ ರೂಮಿಗೆ ಕಳಿಸ್ತಾನೆ. ಆಗ ರೂಮ್ ನಲ್ಲಿರೋ ರೋಮನ್ ನಿನ್ನ ಶೂಟ್ ಮಾಡಿರೋದ್ರ ಬಗ್ಗೆ ಯಾಕೆ ಅವ್ರ ಹತ್ರ ಹೇಳಿಲ್ಲ ಅಂತ ಮಾತಾಡಿ ನಂತರ ಆಲಿಸನ್ ನಿನ್ನಿಂದ ಮಾತ್ರ ನಮ್ಮೆಲ್ರನ್ನೂ ಕಾಪಾಡಕ್ಕಾಗುತ್ತೆ, ಇಲ್ಲೊಂದ್ ಸೇಫ್ ಇದೆ, ಅದ್ರೊಳಗಡೆ ಹೋಗಿ ಬಚ್ಚಿಟ್ಕೋ, ನಿನ್ನವರು ಆ ಪೊಲೀಸ್ ಆಫೀಸರ್ ತೋರಿಸ್ದೆ ಹೋದ್ರೆ ಅವರು ಖಂಡಿತ ಹೊಳಗ್ ಬರ್ತಾರೆ ಅಂತ ಹೇಳಿದಾಗ ಇವಳು ಸರಿ ಅಂತ ಒಪ್ಕೋತಾಳೆ. ನಂತರ ಸೀಸರ್ ನ ಮೋನಿಕಾ ಡಿಫೆನ್ಸ್ ಗನ್ ಕೊಟ್ಟಾಗ ಅವಳು ಬೇಡ ಅಂತ ಎಸ್ತ್ ಬಿಡ್ತಾಳೆ. ಅದೇ ಟೈಮ್ ಡೆನ್ವರು ಮೋನಿಕಾ ಏನಾಯ್ತು ಅಂತ ನೋಡೋಕೋಸ್ಕರ ಆ ಜಾಗ್ ಬರ್ತಾನೆ. ಆಗ ರೋಮನು ಆ ಸೀಸರ್ ಮೇಲೆ ಕುಂತು ಅದನ್ನ ಅವನಿಗೆ ಕಾಣಿಸ್ತಾ ಇರೋ ಮಾಡ್ತಾನೆ. ಬರ್ಲಿನ್ ಬ್ಯಾಂಕ್ ನ ಮ್ಯೂಸಿಯಂ ನಲ್ಲಿರೋ ವಿಷಯಗಳ ಬಗ್ಗೆ ಮಾತಾಡ್ತಾ ಲೇಟ್ ಮಾಡ್ತಾ ಇದ್ದಾನೆ. ಆಗ ರೆಕೆಲ್ ಟೈಮ್ ಆಯ್ತು, ಉಳ್ಕೊಂಡಿರೋರ್ನ ಬೇಗ ಬರೋಕ್ ಹೇಳಿ ಮುಖ್ಯವಾಗಿ ಆಲಿಸನ್ ಪಾರ್ಕರ್ನ ಅಂತ ಹಾಗೆ ಕುಂತು ಅಲ್ಲಿ ಕೇಳಿಸ್ತಾ ಇರೋ ಶಬ್ದನ್ ಗಮನಿಸಿದಾಗ ಅರ್ಥ ಆಗುತ್ತೆ ತಮಗ್ ಬೇಕಾದ ಹಣನ ತಾವೇ ಪ್ರಿಂಟ್ ಮಾಡೋದೇ ಇವ್ರ ಪ್ಲಾನ್, ಅದಕ್ಕೋಸ್ಕರನೇ ಈ ರೀತಿ ಲೇಟ್ ಮಾಡ್ತಾ ಇದಾರೆ ಅಂತ. ಇದ್ರೂ ರೆಕೆಲ್ ಟೆನ್ಷನ್ ಆಗದೆ ಅಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನು ಗಮನಿಸ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಡೆನ್ವರ್ ಮೋನಿಕಾ ಕಟ್ ಆಗಿರೋ ಒಂದ್ ಸ್ಟಿಚ್ ನ ಮತ್ತೆ ಹಾಕಿ ಅವಳನಿಗ ವಾಲ್ಟಿಗೆ ಕರ್ಕೊಂಡು ಹೋಗ್ತಾನೆ. ಆಗ ರೋಮನ್ ಆಲಿಸನ್ ನ ಮತ್ತೆ ಮ್ಯಾನುಪ್ಲೇಟ್ ಮಾಡಿ ಬಚ್ಚಿಟ್ಕೋ ಅಂತ ಫೋರ್ಸ್ ಮಾಡಿದಾಗ ಅವಳು ಸರಿ ಅಂತ ಹೇಳ್ತಾಳೆ. ಈ ಕಡೆ ಹೆಲ್ಸಿಂಕಿ ಬೇಸ್ಮೆಂಟ್ ನಲ್ಲಿ ಕಟಾಕಿರೋ ಎಲ್ರನ್ನೂ ತಂದು ತೋರಿಸ್ತಾನೆ. ಉಳ್ಕೊಂಡಿರೋದು ಆಲಿಸನ್ ಒಬ್ಳೆ. ಆದ್ರೆ ಟೋಕಿಯೋ ಅವಳನ್ನ ಕರ್ಕೊ ಬರಕ್ಕಾಗಲ್ಲ ಅಂತ ಮಾತಾಡಿ ಎಲ್ರೂ ನಗಾಡ್ತಾ ಇರೋವಾಗ ರೆಕೆಲ್ ಬರ್ಲಿನ್ನ ಬೇಗ ಸಾಯೋ ಒಬ್ನಿಂದ ಹೇಗೆ ಈ ರೀತಿ ಎಲ್ಲ ನಗಾಡಕ್ಕಾಗತ್ತೆ ಅಂತ ಅವ್ನಿಗೊಂದು ಡಿಸೀಸ್ ಇದೆ, ಒಂದೆರಡು ವರ್ಷದಲ್ಲಿ ಅವ್ನ ಎಲ್ಲಾ ಮಸಲ್ಸ್ ಗಳು ಪ್ಯಾರಲೈಸ್ ಆಗಿ ತೀರ್ಕೋತಾನೆ ಅಂತ ವಿಷಯ ಹೇಳಿದಾಗ ಇದನ್ ಕೇಳಿ ಟೋಕಿಯೋ ಮತ್ತೆ ರಿಯೋ ಶಾಕ್ ಆಗ್ತಾರೆ. ಈ ಕಡೆ ನೈರೋಬಿನೂ ಆಲಿಸನ್ ನ ಕರ್ಕೊ ಬರ್ತಾ ಇರೋವಾಗ ಅವಳು ರೆಸ್ಟ್ ರೂಮ್ ಹೋಗ್ಬೇಕು ಅಂತ ಹೇಳಿ ಹೊಳಗೋಗ್ತಾಳೆ. ಆಗ ಆಡ್ರಿಯಾನ ಒಂದ್ ಕಡೆ ತಾನು ತಪ್ಸ್ಕೋಬೇಕು ಅಂತ ಬರ್ಲಿನ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲೇ ಆಲಿಸನ್ ನೈರೋಬಿನಿಂದ ತಪ್ಸ್ಕೊಂಡ್ ತುಂಬಾ ದೂರ ಓಡಿ ಕೊನೆಗೆ ರೋಮನ್ ಹೇಳಿರೋ ಒಂದ್ ಸೇಫ್ ನೊಳಗಡೆ ಬಚ್ಚಿಟ್ಕೋತಾಳೆ. ಇದನ್ನ ಪ್ರೊಫೆಸರ್ ನೋಡಿ ಟೀಮ್ ಇನ್ಫಾರ್ಮ್ ಮಾಡೋ ಅಷ್ಟಲ್ಲೇ ಅವರಿರೋ ಬಿಲ್ಡಿಂಗ್ ಬಾಗಲ್ನ ಯಾರೋ ತಡ್ತಾ ಇದಾರೆ. ಯಾರಂತ ನೋಡಿದ್ರೆ ಅವರೇ ಏಂಜಲ್. ಪ್ರೊಫೆಸರು ಡೋರ್ನ ಓಪನ್ ಮಾಡಿ ಏನಂತ ವಿಚಾರಿಸಿದಾಗ ನಾನು ಇಲ್ಲೇ ಪಕ್ಕದಲ್ಲಿರುವಾಗ ನೀವು ಹೊಳಗಡೆ ಬರ್ತಾ ಇರೋದನ್ನ ಗಮನಿಸ್ತೆ, ಆದ್ರಿಂದಲೇ ನಿಮ್ನ ಮೀಟ್ ಮಾಡಿ ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಂತ ಹೇಳ್ತಾ ಹಾಗೆ ಹೊಳಗ್ ಬಂದು ನಿಮ್ ಸೈಡರ್ನ ನಾನು ಟೇಸ್ಟ್ ಮಾಡಬಹುದು ಅಂತ ಕೇಳುವಾಗ ಇವರು ಅದನ್ನ ತೆಗಿಯಕಂತ ಹೋಗ್ತಾರೆ. ಆ ಸಮಯದಲ್ಲಿ ಏಂಜಲ್ ಪ್ರೊಫೆಸರ್ ಯೂಸ್ ಮಾಡಿರೋ ಒಂದ್ ಸ್ಪೂನ್ ನ ಅವ್ರಿಗೆ ಗೊತ್ತಿಲ್ಲದೆ ಎತ್ತಿಟ್ಕೊಂಡು ನಂತರ ಕೇಳ್ತಾರೆ ರೆಕೆಲ್ ಮತ್ತೆ ನೀವಿಬ್ರು ಡೇಟ್ ಮಾಡ್ತಾ ಇದೀರಾ ಅಂತ. ಹಾಗಲ್ಲ ಏನೂ ಇಲ್ಲ, ನಾವಿಬ್ರು ಮೀಟ್ ಮಾಡೋವಾಗ ಮಾತಾಡ್ತಾ ಇದ್ವಿ ಅಂತ ಪ್ರೊಫೆಸರ್ ಹೇಳ್ತಾನೆ ಇರೋವಾಗ ಏಂಜಲ್ ಅಲ್ಲೆಲ್ಲ ಸುತ್ತ ನೋಡಕ್ ಶುರು ಮಾಡಿದಾಗ ಅಲ್ಲಿ ಕೆಲವು ವಿಷಯಗಳನ್ನ ಬಟ್ಟೆನಿಂದ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿವಾಗ ರೆಕೆಲ್ ಆಲಿಸನ್ ನ ಕರ್ಕೊ ಬರ್ದೆ ಹೋದ್ರು ಕೂಡ ಲೇಟ್ ಆಗ್ತಾ ಇದೆ ಅಂತ ಹೊರಟಾಗ ಟೋಕಿಯೋ ಅವ್ರಿಗೆ ಗನ್ ತೋರಿಸಿ ಅವ್ರನ್ನ ಅಲ್ಲೇ ಕೂರ್ಸ್ಕೊಬಿಡ್ತಾಳೆ. ಅದೇ ಟೈಮ್ ಏಂಜಲ್ಗೂ ಒಂದ್ ಫೋನ್ ಕಾಲ್ ಬಂದು ಅವರು ಅಲ್ಲಿಂದ ಹೊರಟಾಗ ತಕ್ಷಣ ಪ್ರೊಫೆಸರ್ ಬಂದು ಆಲಿಸನ್ ಎಲ್ಲಿದ್ದಾಳೆ ಅಂತ ಟೀಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಇವರು ಅವಳನ್ನ ಎಲ್ಕೋ ಬಂದು ರೆಕೆಲ್ಗೆ ತೋರಿಸಿ ಅವಳ ಜೊತೆ ಏನು ಮಾತಾಡಕ್ ಬಿಡದೆ ರೆಕೆಲ್ನ ಅಲ್ಲಿಂದ ಕಲ್ಸ್ಬಿಡ್ತಾರೆ. ಸ್ವಲ್ಪ ಹೊತ್ನಲ್ಲೇ ಏಂಜಲ್ ಫೋರೆನ್ಸಿಕ್ ಟೀಮ್ ನ ಮೀಟ್ ಮಾಡಿ ಪ್ರೊಫೆಸರ್ ಓಪನ್ ಮಾಡಿರೋ ಆ ಕಾರನ್ ಬಗ್ಗೆ ವಿಚಾರಿಸಿದಾಗ ಅದ್ರಲ್ಲಿ ಎಕ್ಸ್ಟ್ರಾ ಒಂದು ಫಿಂಗರ್ ಪ್ರಿಂಟ್ ಇದೆಯಂತೆ, ಅದು ಯಾರ್ದು ಅಂತ ಕಂಡಿಡಿಯೋಕಾಗ್ಲಿಲ್ಲ ಅಂತ ರಿಪೋರ್ಟ್ ಮಾಡಿದಾಗ ಇವರು ಆ ಸ್ಪೂನ್ ಅನ್ನು ಕೊಟ್ಟು ಇದರಲ್ಲಿರೋ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡೋಕ್ ಹೇಳ್ತಾರೆ. ಆಕ್ಚುಲಿ ಆ ಟೀಮ್ ನ ಹೆಡ್ ಆಗಿರೋದು ರೆಕೆಲ್ ನ ಎಕ್ಸ್ ಹಸ್ಬೆಂಡ್ ಆಲ್ಬರ್ಟೋನೆ. ಅವರು ಈ ಸ್ಪೂನ್ ಎಲ್ಲಿ ಸಿಕ್ತು ಅಂತ ಕೇಳೋವಾಗ ನಂಗೊಬ್ರ ಮೇಲೆ ಡೌಟ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೋಬೇಕು, ಸೊ ಇದನ್ನ ಅನ್ಅಫಿಷಿಯಲ್ ಆಗಿ ಚೆಕ್ ಮಾಡಿ ಯಾರಿಗೂ ಗೊತ್ತಾಗೋದ್ ಬೇಡ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳ್ತಾರೆ. ಬರ್ಲಿನು ತನಗಿರೋ ಡಿಸೀಸ್ ಬಗ್ಗೆ ಎಲ್ರಿಗೂ ಹೇಳಿ ಇರೋವರೆಗೂ ಎಂಜಾಯ್ ಮಾಡೋಣ ಅಂತ ಮಾತಾಡ್ತಾ ಇರೋವಾಗ ರಿಯೋ ಒಂದ್ ಕಡೆ ಆ ಮೈಕ್ ನ ಚೆಕ್ ಮಾಡ್ತಾನೆ. ಅದ್ರೊಳಗಡೆ ಒಂದ್ SD ಕಾರ್ಡ್ ಇದೆ. ಸೊ ರೆಕೆಲ್ ನ ಪ್ಲಾನ್ ಕೂಡ ಇದೇನೆ. ಅದ್ರಲ್ಲಿ ಒಂದ್ ಪ್ಯಾರೆಂಟ್ಸ್ ಮಾತಾಡಿರೋ ವಿಡಿಯೋ ಇದೆ. ಒಂದ್ ವೇಳೆ ನೀನೇನಾದ್ರೂ ಸರೆಂಡರ್ ಆಗಿ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡಿದ್ಯ ಅಂದ್ರೆ ಜಡ್ಜ್ಮೆಂಟ್ ಕೂಡ ನಿನ್ ಪರವಾಗಿ ಸಿಗುತ್ತೆ, 1 ವರ್ಷದಲ್ಲಿ ಜೈಲಿನಿಂದ ಹೊರಗ್ ಬಂದ್ಬಿಡ್ತೀಯಾ, ನಮ್ ಬಗ್ಗೆನೆಲ್ಲ ಯೋಚನೆ ಮಾಡುವಂತ ಮಾತಾಡ್ತಾ ಇರೋದನ್ನ ಕೇಳಿ ರಿಯೋ ತುಂಬಾನೇ ಫೀಲ್ ಮಾಡ್ತಾನೆ. ಇನ್ನೊಂದ್ ಕಡೆ ಏಂಜಲು ಫಾರ್ಮಸಿನಲ್ಲಿ ವಿಚಾರಿಸಕಂತ ಬಂದಾಗ ಅಷ್ಟೇ ಯಾರೋ ಒಬ್ಬ ಅಲ್ಲಿರೋ ಸೇಲ್ಸ್ ರೆಕಾರ್ಡ್ಸ್ ಗಳನ್ನೆಲ್ಲ ತಗೊಂಡು ತಪ್ಸ್ಕೋತಾ ಇದ್ದಾನೆ. ಏಂಜಲು ಅವ್ರನ್ನ ಫಾಲೋ ಮಾಡ್ತಾ ಹಿಡಿಯಕಂತ ಟ್ರೈ ಮಾಡ್ತಾರೆ, ಆದ್ರೂ ಪ್ರೊಫೆಸರ್ ಅಷ್ಟೇ ತಪ್ಸ್ಕೊಬಿಡ್ತಾರೆ. ಇಲ್ಲಿಗೆ ಎಪಿಸೋಡು ಮುಗಿಯುತ್ತೆ. ಇದು ಮನಿ ಹೈಸ್ಟ್ ಸೀಸನ್ 1 ಎಪಿಸೋಡ್ 11. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಪ್ರೊಫೆಸರ್ ಆಫ್ ಫಾರ್ಮಸಿನ ಸೇಲ್ಸ್ ರಿಪೋರ್ಟ್ಸ್ ಗಳನ್ನೆಲ್ಲ ತಗೊಂಡು ತಪ್ಸ್ಕೊಂಡಾಗ ಇದನ್ನ ಏಂಜಲ್ ರೆಕೆಲ್ ಇನ್ಫಾರ್ಮ್ ಮಾಡ್ತಾರೆ. ಇವರಿಬ್ಬರಿಗೆ ಮಾತ್ರ ಗೊತ್ತಿರೋ ವಿಷಯ ಅವನಿಗೆ ಹೇಗ್ ಗೊತ್ತಾಯ್ತು, ಒಂದ್ ವೇಳೆ ಆ ಬ್ಲಾಕ್ ಶಿಪ್ ನೀನೇನಾ ಅಂತ ಒಬ್ರ ಮೇಲೆ ಒಬ್ರಿಗೆ ಡೌಟ್ ಶುರು ಆಗುತ್ತೆ. ಅದನ್ನ ನಿಜ ಅಂತ ಹೇಳೋ ಹಾಗೆ ಕರ್ನಲ್ ಪ್ರಿಯೇತನೋ ರೆಕೆಲ್ ಹತ್ರ ನಿನ್ ಫ್ರೆಂಡ್ ನಿನ್ ಜೊತೆ ಲಾಯಲ್ ಆಗಿದ್ದಾನೆ ಅಂತ ನೀನ್ ಕನ್ಫರ್ಮ್ ಆಗಿ ಹೇಳಕ್ಕಾಗತ್ತಾ ಅಂತ ಒಂದ್ ಪ್ರಶ್ನೆ ಕೇಳ್ತಾರೆ. ಬ್ಯಾಂಕ್ ನ ವಾಲ್ಟ್ ನಲ್ಲಿ ಸ್ಟೀಲ್ ನಂತರ ಇರೋ ಕಾಂಕ್ರೀಟ್ ನ ಮಾಸ್ಕೋ ಹೊಡೆದಾಕಿದ್ದಾರೆ, ಇನ್ನಿರೋದು ಮಣ್ಣು. ನೈರೋಬಿನು ಇದುವರೆಗೂ 400 ಮಿಲಿಯನ್ ಯೂರೋಸ್ ಗಳನ್ನ ಪ್ರಿಂಟ್ ಮಾಡಿದಾಳೆ. ಸೊ ಮಾಸ್ಕೋ ಇರೋ ವಾಲ್ಟಿಗೆ ಬಂದವರೆಲ್ಲ ಸಂತೋಷದಲ್ಲಿ ಕುಣಿದಾಡಕ್ ಶುರು ಮಾಡ್ತಾರೆ.
ನಂತರ ಹೆಲ್ಸಿಂಕಿ ರೋಮನ್ನ ಬಾತ್ರೂಮಿಗೆ ಕರ್ಕೊ ಬಂದಾಗ ಓಸ್ಲೋನು ಬೇಸ್ಮೆಂಟ್ ನಲ್ಲಿ ಕಟ್ಟಾಕಿರೋ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಅಲ್ಲಿ ಕರ್ಕೊ ಬರ್ತಾನೆ. ರೋಮನ್ ಇವಾಗ ಬಾತ್ರೂಮ್ ನಲ್ಲಿ ಕುಂತು ಪಕ್ಕದಲ್ಲಿರೋ ಜೆಸಿಂಟೋ ಅನ್ನೋ ಒಬ್ಬನ ಹತ್ರ ಸೀಕ್ರೆಟ್ ಆಗಿ ಮಾತಾಡೋಕ್ ಶುರು ಮಾಡ್ತಾನೆ. ಇಲ್ಲಿರೋ 67 ಜನರ ಪ್ರಾಣ ನಮ್ ಕೈನಲ್ಲೇ ಇದೆ, ಹೇಗಾದ್ರೂ ಮಾಡೋರ್ನ ಕಾಪಾಡ್ಬೇಕು ಅಂತ ಮ್ಯಾನಿಪುಲೇಟ್ ಮಾಡಿ ನನ್ನ ಹತ್ರ ಇವಾಗ ಒಂದ್ ಸಿಸರ್ ಇದೆ, ಇನ್ನು 2 ಗಂಟೆ ಟೈಮ್ ನಲ್ಲಿ ಬೇಕಾಗಿರೋ ಟೂಲ್ಸ್ ಗಳನ್ನೆಲ್ಲ ತಗೋಬರ್ತೀನಿ, ನೀನ್ ಅದನ್ನ ತಗೋಬಿಡು ಅಂತ ಹೇಳಿದಾಗ ಅವನು ಸರಿ ಅಂತ ಹೇಳ್ತಾನೆ. ಬ್ಯಾಂಕ್ ಸುತ್ತಲೂ ಬಾಂಬ್ಸ್ ಕಲ್ಲಿಟ್ಟಿರೋ ಫೋಟೋಸ್ ಗಳನ್ನ ಪೊಲೀಸ್ ಕ್ಯಾಂಪಿಗೆ ಕಲ್ಸ್ಕೊಟ್ಟಿದ್ದಾರೆ. ಅದನ್ನ ರೆಕೆಲ್ ನ ಎಕ್ಸ್ ಹಸ್ಬೆಂಡ್ ಆಲ್ಬರ್ಟೋ ಚೆಕ್ ಮಾಡ್ತಾ ಇರೋದಾಗ ಹೇಳಿದಾಗ ರೆಕೆಲ್ ಅವ್ನು ಈ ಕೇಸ್ ನಲ್ಲಿ ಬೇಡ ಅಂತ ಮಾತಾಡ್ತಾರೆ. ಆದ್ರೆ ಆಲ್ಬರ್ಟೋ ಒಬ್ರು ಫಾರೆನ್ಸಿಕ್ ಟೀಮ್ ನಲ್ಲೇ ಟ್ಯಾಲೆಂಟೆಡ್ ಆದ ಪರ್ಸನ್, ಒಂದ್ ಸಣ್ಣ ಲೀಡ್ ಸಿಕ್ಕಿದ್ರೆ ಸಾಕು ಅದನ್ನ ಇಟ್ಕೊಂಡು ಒಂದ್ ದೊಡ್ಡ ವಿಷಯನ ಕಂಡಿಡಿದ್ ಬಿಡ್ತಾರೆ. ಇದರಿಂದ ರೆಕೆಲು ಕೂಡ ಕಡ್ಡಾಯವಾಗಿ ಇದಕ್ಕೆ ಒಪ್ಕೊಳ್ಳೇಬೇಕಾಗತ್ತೆ. ಈ ರೀತಿ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಆಲಿಸನ್ ನ ಫೋನ್ ನಿಂದ ಒಂದ್ ಕಾಲ್ ಬರ್ತಾ ಇದೆ. ಅದ್ರಲ್ಲಿ ಮಾತಾಡ್ತಾ ಇರೋದು ರಿಯೋ ರೆಕೆಲ್ ನ ನಿಮ್ಗೆ ಏನ್ ಬೇಕು ಅಂತ ಕೇಳೋವಾಗ ನಮ್ಗೆ ಹೆಲ್ಪ್ ಮಾಡು, ರಾಯಲ್ ಮೆಂಟ್ ನ ಒಳಗ್ ಬಂದು ಎಲ್ರನ್ನೂ ಕಾಪಾಡಬೇಕು, ಸೊ ಅಲ್ಲಿ ನಡೆಯೋ ಎಲ್ಲಾ ವಿಷಯಗಳನ್ನು ಅಪ್ಡೇಟ್ ಮಾಡೋ ಅಂತ ಕೇಳ್ತಾರೆ. ಆಗ ರಿಯೋ ಕೇಳ್ತಾನೆ, ಆ ರೀತಿ ನಾನು ಯಾಕೆ ಮಾಡ್ಬೇಕು ಅಂತ, ಹಾಗ್ ಮಾಡಿದ್ರೆ ನೀನು 2.5 ವರ್ಷದಲ್ಲೇ ಜೈಲಿಂದ ರಿಲೀಸ್ ಆಗ್ತೀಯಾ, ನಿನ್ ಶಿಕ್ಷೆ ಕಡಿಮೆ ಆಗತ್ತೆ, ನೀನು ಹೊರಗಡೆ ಬಂದು ಒಂದ್ ಹೊಸ ಜೀವನನ ಸ್ಟಾರ್ಟ್ ಮಾಡೋಕ್ ಒಂದ್ ಚಾನ್ಸ್ ಇದೆ ಅಂತ ಮಾತಾಡ್ತಾರೆ. ಆದ್ರೆ ಪ್ರೊಫೆಸರ್ ಪೊಲೀಸ್ಗಳು ಒಂದ್ ಕಟ್ಟದಲ್ಲಿ ಖಂಡಿತ ನಿಮ್ಮಲ್ಲಿ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ ಶಿಕ್ಷೆ ಕಡಿಮೆ ಆಗುತ್ತೆ ಅಂತ ಮ್ಯಾನಿಪುಲೇಟ್ ಮಾಡ್ತಾರೆ. ಈ ಒಂದ್ ಸ್ಟ್ರಾಟಜಿನ ಹೆಸರು ಡಿವೈಡ್ ಅಂಡ್ ಕಾನ್ಕರ್ ಅಂತ, ನಿಮ್ಮಲ್ಲಿ ಒಬ್ಬರನ್ನ ಡಿವೈಡ್ ಮಾಡೋದು. ಈ ಒಂದ್ ಸ್ಟ್ರಾಟಜಿನ ಬಳಸ್ಕೊಂಡೆ ಬ್ರಿಟಿಷರು ಎಲ್ಲಾ ಕಂಟ್ರಿಗಳನ್ನು ತಮ್ಮ ವಶ ಮಾಡ್ಕೊಂಡ್ರು. ಸೊ ಅಷ್ಟ್ರಲ್ಲಿ ನೀವು ತುಂಬಾ ಲಾಸ್ ಗಳನ್ನ ಮೀರಿರ್ತೀರಾ. ಕಡಿಮೆ ಅಂದ್ರು ನಾವು ಮಾಡಿರೋ ಕ್ರೈಮ್ 723 ವರ್ಷ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದಾದ್ರೆ 173 ವರ್ಷನಾದ್ರೂ ಖಂಡಿತ ಶಿಕ್ಷೆ ಸಿಗುತ್ತೆ. ಇದ್ರೂ ನಿಮ್ಮೆಲ್ಲರೂ ಒಬ್ರಿಂದ ಮಾತ್ರ ಕಾಪಾಡಕ್ಕಾಗತ್ತೆ, ಅದೇ ನಾನು ಅಂತ. ಈ ರೀತಿ ಎಲ್ಲಾ ವಿಷಯಗಳನ್ನು ಪ್ರೊಫೆಸರ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ ಕ್ಲಾಸ್ ತಗೊಂಡಿದ್ದಾರೆ. ಅದೇ ರೀತಿನೇ ರಿಕೆಲು ಕೂಡ ಮಾತಾಡ್ತಾ ಇರೋದನ್ನ ಕೇಳಿ ರಿಯೋ ತನಗೆ ಎಷ್ಟು ವರ್ಷ ಶಿಕ್ಷೆ ಸಿಗುತ್ತೆ ಅಂತ ಒಂದ್ ಕ್ಯಾಲ್ಕುಲೇಷನ್ ಹಾಕಿ, ನನ್ ಶಿಕ್ಷೆ ನೀವು ಕಡಿಮೆ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಅದರಿಂದ ಒಂದು ಆಪ್ಷನ್ ಇದೆ, ಪ್ರೈಮ್ ಮಿನಿಸ್ಟರ್ ನ್ಯಾಷನಲ್ ಟಿವಿ ನ್ಯೂಸ್ ನಲ್ಲಿ ಬಂದು ಈ ಹೈಜಾಕರ್ಸ್ ಗಳಲ್ಲಿ ಯಾರಾದ್ರೂ ಒಬ್ರು ಪೊಲೀಸ್ ಗಳಿಗೆ ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಶಿಕ್ಷೆನೆ ಕೊಡದೆ ಜೈಲಿಗೆ ಕಳಿಸದೆ ರಿಲೀಸ್ ಮಾಡೋದಾಗ ಅನೌನ್ಸ್ ಮಾಡೋಕ್ ಹೇಳಿ, ಹಾಗ್ ಮಾಡಿದ್ರೆ ಮಾತ್ರ ಹೆಲ್ಪ್ ಮಾಡೋದಾಗ ಹೇಳಿದಾಗ ರೆಕೆಲ್ ಮತ್ತೆ ಕರ್ನಲ್ ಪ್ರಿಯತೋ ಇದಕ್ ಸರಿ ಅಂತ ಒಪ್ಕೊಂಡು, ಅಟ್ಲೀಸ್ಟ್ ನಿಮ್ ಪ್ರೊಫೆಸರ್ ಯಾರು ಅವ್ರ ಹೆಸರನ್ನಾದ್ರೂ ಹೇಳು ಅಂತ ಕೇಳಿದಾಗ ತಕ್ಷಣ ರಿಯೋ ಅವ್ರನ್ನ ಬೈದು ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಆಗ ಅಲ್ಲಿಗೆ ಬಂದಿರೋ ಟೀಮ್ ಮೇಟ್ಸ್ ಗಳು ರಿಯೋನ ಏನ್ ಮಾಡ್ತಾ ಇದೀಯ ಅಂತ ವಿಚಾರಿಸ್ತಾರೆ. ಅದಕ್ಕೆ ಅವನು ಏನು ತೊಂದ್ರೆ ಇಲ್ಲ ಅಂತ ಹೇಳಿ ಟೋಕಿಯೋ ಜೊತೆ ಮಾತಾಡೋಕ್ ಶುರು ಮಾಡ್ತಾನೆ. ಅವಳು ನಾನೊಂದ್ ಸೆಕ್ಯೂರಿಟಿ ಗಾರ್ಡ್ ನ ಕೊಂದಿದ್ದೀನಿ, ಹೊಳಗ್ ಬಂದಿನಾನೆ ಒಬ್ಬ ಪೊಲೀಸ್ ಆಫೀಸರ್ ನ ಶೂಟ್ ಮಾಡಿದೀನಿ, ಸೊ ನಂಗೆ ಖಂಡಿತ ತುಂಬಾ ವರ್ಷ ಶಿಕ್ಷೆ ಸಿಗುತ್ತೆ, ಅದರಿಂದ ಪ್ರೊಫೆಸರ್ ಮೇಲೆ ನಂಗೆ ನಂಬಿಕೆ ಇದೆ, ಯಾವುದೇ ಕಾರಣಕ್ಕೂ ಅವ್ರಿಗೂ ಮತ್ತೆ ನನ್ನ ಟೀಮ್ ಮೇಟ್ಸ್ಗೂ ಮೋಸ ಮಾಡಲ್ಲ, ಒಂದ್ ವೇಳೆ ನೀನೇನಾದ್ರೂ ಅವ್ರ ಡೀಲ್ ನ ಅಕ್ಸೆಪ್ಟ್ ಮಾಡ್ಕೊಂಡಿ ಅಂದ್ರೆ ನಿನ್ನ ಖಂಡಿತ ಕೊಂದು ಬಿಡ್ತೀನಿ ಅಂತ ಹೇಳಿ ಟೋಕಿಯೋ ಅಲ್ಲಿಂದ ಹೊರಟೋಗ್ತಾಳೆ. ರೋಮನ್ ಇವಾಗ ಪ್ಯಾಬ್ಲೋನ ಕೆಳಗಡೆ ಬೇಸ್ಮೆಂಟ್ ನಲ್ಲಿ ಪೊಲೀಸ್ಗಳು ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಕಟ್ಟಾಕಿದ್ದಾರೆ. ಅವ್ರಿಗೆ ನಾವು ಬೇಕಾಗಿರೋ ಟೂಲ್ಸ್ ಗಳನ್ನ ಸಪ್ಲೈ ಮಾಡಿ ಹೆಲ್ಪ್ ಮಾಡೋಣ, ಅದನ್ನ ನೀನೇ ತಗೋಬರ್ಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ನಲ್ಲಿ ಪ್ಯಾಬ್ಲೋ ಆಗಲ್ಲ ಅಂತ ಮಾತಾಡಿದ್ರು ಕೊನೆಗೆ ಸರಿ ಅಂತ ಒಪ್ಕೋತಾನೆ. ಅದೇ ಸಮಯಕ್ಕೆ ಹೆಲ್ಸಿಂಕಿನೂ ಅಲ್ಲಿಗೆ ಬಂದು ರೋಮನ್ ನ ಅಲ್ಲೇ ರೆಸ್ಟ್ ತಗೊಳಕ್ ಹೇಳಿ ಎಲ್ರನ್ನೂ ಟನಲ್ ಹಗಿಯೋಕಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಬರ್ಲಿನ್ ಆಲಿಸನ್ ತಪ್ಸ್ಕೊಳ್ಳೋ ಟ್ರೈ ಮಾಡಿದಾಳೆ, ಸೊ ಇವಳಿಗೆ ಯಾವ ರೀತಿ ಪನಿಷ್ಮೆಂಟ್ ಕೊಡೋಣ ಅಂತ ಸ್ಕೂಲ್ ಟೀಚರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆಲಿಸನ್ ನೀವು ಖಂಡಿತ ನನ್ನ ಏನೂ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ನೀವು ತಪ್ಸ್ಕೊಳ್ಳೋಕ್ ಬೇಕಾಗಿರೋ ಕೀನೇ ನಾನು ಅಂತ ಅಹಂಕಾರದಲ್ಲಿ ಮಾತಾಡಿದಾಗ ಇವನು ಪಕ್ಕದಲ್ಲಿರೋ ಒಂದು ಫೈಲ್ ಅನ್ನು ತಗೋತಾನೆ. ಅದ್ರಲ್ಲಿ ಬೇರೆ ಬೇರೆ ಕಂಟ್ರಿಗಳಲ್ಲಿ ಜೀವನ ಮಾಡ್ತಾ ಇರೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಗಳ ಫೋಟೋಸ್ ಇದೆ. ನಾನು 10,000 ಯೂರೋಸ್ ಗಳನ್ನ ಸ್ಪೆಂಡ್ ಮಾಡಿದ್ರೆ ಸಾಕು ಇವ್ರ ಕತೆನೆಲ್ಲ ಈಸಿಯಾಗಿ ಮುಗಿಸ್ಬೋದು, ಅದರಿಂದ ಇವಾಗ ಏನ್ ಮಾಡ್ತೀಯಾ ಅಂತ ಕೇಳಿ ಅವಳನ್ನ ಆಫ್ ಮಾಡ್ತಾನೆ. ಆಗ ತಕ್ಷಣ ನೈರೋಬಿ ಅವಳನ್ನ ಬರೋ ಕೇಳಿ ನಿನ್ನ ಧೈರ್ಯವಾಗಿರ್ಬೇಕು ಅಂತ ನಾನೇ ಹೇಳ್ದೆ, ಆದ್ರೆ ಅದಕ್ಕಂತ ಒಂದ್ ಟೈಮ್ ಇದೆ, ಅದುವರೆಗೂ ವೆಯ್ಟ್ ಮಾಡು ಅಂತ ಹೇಳಿ ಅವಳಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಏಂಜಲ್ ಕ್ಯಾಂಪಿಗೆ ಬಂದಾಗ ರೇಕೆಲ್ ಅವ್ರ ಮೇಲೆ ಡೌಟ್ ಪಟ್ಟು ಈ ಕೇಸ್ ನಿಂದ ದೂರ ಇರೋಕ್ ಹೇಳ್ದಾಗ ಇದರಿಂದ ಇವರಿಬ್ಬರ ಮಧ್ಯನೋ ಕ್ಲಾಶ್ ಶುರು ಆಗತ್ತೆ. ಅವರು ಇದುವರೆಗೂ ಇಲ್ಲಿ ನಡೆಯೋ ಯಾವ ವಿಷಯನೂ ನಾನು ಒಬ್ರ ಹತ್ರನೂ ಬಾಯ್ ಬಿಟ್ಟಿಲ್ಲ, ಮೇ ಬಿ ಅದು ನೀನೇ ಆಗಿರ್ಬೋದು, ಯೋಚನೆ ಮಾಡು, ಇಲ್ಲಿ ತುಂಬಾ ಜನ ಬಂದು ಹೋಗ್ತಾ ಇದಾರೆ, ಅದ್ರಲ್ಲಿ ನಿನ್ ಬಾಯ್ ಫ್ರೆಂಡು ಕೂಡ ಒಬ್ಬ, ಅವ್ನ್ ವರ್ಕ್ ಶಾಪ್ ಪಕ್ಕದಲ್ಲೇ ಇದೆ, ಅಲ್ಲ ಅವನು ಸೈಡರ್ ಪ್ರಿಪೇರ್ ಮಾಡೋದಾಗ ಹೇಳಿ ರೆಡಿಮೇಡ್ ಸೈಡರ್ ಗಳು ಇಟ್ಕೊಂಡು ಬೇರೆನೋ ಮಾಡ್ತಾ ಇದ್ದಾನೆ, ಆ ಜಾಗನೇ ಸರಿ ಇಲ್ಲ, ತುಂಬಾ ವಿಷಯಗಳನ್ನ ಮುಚ್ಚಿಟ್ಟಿದ್ದಾನೆ, ಇಷ್ಟೆಲ್ಲ ಇದ್ರೂ ಅವನನ್ ಬಿಟ್ಟು ನನ್ ಮೇಲೆ ಡೌಟ್ ಪಡ್ತಾ ಇದೆಯಾ ಅಂತ ಮಾತಾಡಿದಾಗ ಆಗ ರೆಕೆಲ್ ಸ್ವಾರಸ್ ಕೇಳ್ತಾರೆ ಏಂಜಲ್ ನ ಅರೆಸ್ಟ್ ಮಾಡೋ ಅಂತ. ಆದ್ರೂ ಅವರು ಪ್ರೊಸೀಜರ್ ಪ್ರಕಾರ ಈ ರೀತಿ ಎಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ರೆಕೆಲ್ ಏಂಜಲ್ ನ ಬೈದು ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸಂಜೆ ಬ್ಯಾಂಕ್ ನಲ್ಲಿ ಟನಲ್ ಹಗಿಯೋಕಂತ ಹೋಗಿರೋ ಎಲ್ರು ಕೆಲಸ ಮುಗಿಸ್ ಮತ್ತೆ ಬಂದಾಗ ಪ್ಯಾಬ್ಲೋ ಕೆಲವು ಟೂಲ್ಸ್ ಗಳನ್ನ ಅವ್ರಿಗೆ ಗೊತ್ತಿಲ್ಲದೇನೆ ತಗೋ ಬಂದಿದ್ದಾನೆ. ಅದನ್ನ ರೋಮನ್ ಬಾತ್ರೂಮ್ ನಲ್ಲಿ ಬಚ್ಚಿಡೋಕ್ ಹೇಳ್ತಾನೆ. ರೆಕೆಲು ಆ ರೆಸಾರ್ಟಿಗೆ ಬೇಗ ಬಂದು ಪ್ರೊಫೆಸರ್ ಕಾಲ್ ಮಾಡಿ ಯಾವಾಗ ಬರ್ತೀರಾ ಅಂತ ವಿಚಾರಿಸಿದಾಗ ಅದಕ್ಕೆ ಅವರು ನಾನು ಇವಾಗ ತಾನೇ ರೆಡಿ ಆಗ್ತಾ ಇದೀನಿ, ಇನ್ನೊಂದು ಸ್ವಲ್ಪ ಹೊತ್ನಲ್ಲೇ ಬಂದ್ಬಿಡ್ತೀನಿ ಅಂತ ಉತ್ತರ ಕೊಡ್ತಾರೆ. ಒಂದ್ ಕಡೆ ವಾಲ್ಟ್ ನಲ್ಲಿರೋ ಮೋನಿಕಾ ಡಿನ್ನರ್ ಕ್ಯಾಂಡೀಸ್ ಅಂತೆಲ್ಲ ತಂದ್ಕೊಟ್ಟು ಮಾತಾಡ್ತಾ ಇರೋವಾಗ ಮೋನಿಕಾ ಅವನ್ನ ಕಿಸ್ ಮಾಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಏಂಜಲ್ ರೆಕೆಲ್ಗೆ ನಾನು ಕೂಡ ಲಿಮಿಟ್ ಇನ್ ದಾಟ್ ಮಾತಾಡ್ಬಿಟ್ಟೆ, ಆದ್ರೆ ಇದೇನು ನಮ್ಮ ಮಧ್ಯೆ ನಡೆದಿರೋ ಮೊದಲನೇ ಜಗಳ ಅಲ್ಲ, ಸಾರಿ ನನ್ನ ಕ್ಷಮಿಸ್ಬಿಡು, ಆದ್ರೂ ಒಂದು ವಿಷಯ, ನಾನಂತೂ ದ್ರೋಹಿ ಅಲ್ಲ, ದಯವಿಟ್ಟು ನನ್ನ ನಂಬು ಅಂತ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಆದ್ರೆ ರೆಕೆಲ್ ಕಡೆಯಿಂದ ಯಾವ್ದೇ ರೀತಿ ರೆಸ್ಪಾನ್ಸ್ ಇಲ್ಲ. ಬ್ಯಾಂಕ್ ನಲ್ಲಿ ಓಸ್ಲೋನು ಆ ಜೆಸಿಂಟೋನ ಬಾತ್ರೂಮಿಗೆ ಕರ್ಕೊ ಬಂದಾಗ ಟಾಯ್ಲೆಟ್ ನ ಸೀಟಿನ ಕೆಳಗಡೆ ಕೆಲವು ಟೂಲ್ಸ್ ಗಳು ಮತ್ತೆ ಒಂದು ಲೆಟರ್ ನಲ್ಲಿ ಇನ್ಸ್ಟ್ರಕ್ಷನ್ಸ್ ಇದೆ. ಅದ್ರಲ್ಲಿ ರೋಮನ್ ಬರೆದಿರ್ತಾನೆ ಈ ಟೂಲ್ಸ್ ಗಳನ್ನ ನಿನ್ ಬಾಡಿ ಜೊತೆ ಅಂಟಿಸ್ಕೊಂಡು ತಗೊಂಡೋಗಿ ಕೆಳಗಡೆ ಕಟ್ಟಾಕಿರೋ ಪೊಲೀಸ್ ಆಫೀಸರ್ ಮತ್ತೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ
ರಿಲೀಸ್ ಮಾಡು. ಬಾಯ್ಲರ್ ರೂಮ್ ನಲ್ಲಿ ತುಂಬಾ ಪೈಪ್ಸ್ ಗಳಿವೆ, ಅದನ್ನೆಲ್ಲ ತಗೊಂಡು ಎಲ್ರೂ ರೆಡಿ ಆಗಿದ್ದು ಡಿನ್ನರ್ ನಂತರ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಅಂತ. ಪ್ರೊಫೆಸರ್ ರೆಕೆಲ್ ನ ಮೀಟ್ ಮಾಡಿ ಹಾಗೆ ಮಾತಾಡ್ತಾನೆ ಇರೋವಾಗ ರೆಕೆಲ್ ಒಂದ್ ಕಟ್ಟದಲ್ಲಿ ಅವ್ರನ್ನ ಟೇಬಲ್ ಕೆಳಗ್ ಬಗ್ ನೋಡಕ್ ಹೇಳ್ತಾರೆ. ಇವ್ರಿಗೂ ಏನೋ ಅರ್ಥ ಆಗದೆ ಸರಿ ಅಂತ ಬಗ್ ನೋಡಿದಾಗ ಅವರಲ್ಲಿ ಗನ್ನ ಇವ್ರ ಕಡೆ ಪಾಯಿಂಟ್ ಮಾಡಿ ಇಟ್ಕೊಂಡು ಇವಾಗ ಕೇಳ್ತಾರೆ, ನೀನು ಸೈಡರ್ ಪ್ರಿಪೇರ್ ಮಾಡ್ತಾ ಇರೋ ಫ್ಯಾಕ್ಟ್ರಿನಲ್ಲಿ ಏನೋ ಒಂದ್ ವಿಷಯನ ಸೀಕ್ರೆಟ್ ಆಗಿ ಮಾಡ್ತಾ ಇದೀಯ ಅಂತ ನಮ್ಮೆಲ್ರಿಗೂ ಡೌಟ್ ಇದೆ. ಸೊ ನನ್ನ ಅಲ್ಲಿ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ವಾರೆಂಟ್ ತಗೊಂಡು ಫೋರ್ಸ್ ಜೊತೆ ನಾನೇ ಆ ಜಾಗನ ರೇಡ್ ಮಾಡ್ತೀನಿ ಅಂತ ಎದುರಿಸ್ತಾ ಇರ್ಬೇಕಾದ್ರೆ ಇದರಿಂದ ಪ್ರೊಫೆಸರ್ ತುಂಬಾನೇ ಗಾಬರಿ ಆಗ್ತಾರೆ. ಇಲ್ಲಿಗೆ ಎಪಿಸೋಡ್ ಮುಗಿಯುತ್ತೆ. ಇದು ಮನಿ ಹೈಸ್ಟ್ ಸೀಸನ್ 1 ಎಪಿಸೋಡ್ 12. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಏಂಜಲ್ ವಾಯ್ಸ್ ಮೆಸೇಜ್ ಕಳಿಸಿ ತುಂಬಾ ಹೊತ್ತಾಗಿದ್ರು ಕೂಡ ರೆಕೆಲ್ ಇನ್ನೂ ರಿಪ್ಲೈ ಮಾಡದೇ ಇರೋದು ನೋಡಿ ಏಂಜಲ್ ಫುಲ್ ಆಗಿ ಕುಡಿದು ರೆಕೆಲ್ ನ ಬೈತಾನೆ, ಕಾರ್ ನ ಡ್ರೈವ್ ಮಾಡ್ತಾ ಇದಾರೆ. ಆದ್ರೆ ರೆಕೆಲ್ ಇಲ್ಲಿ ಪ್ರೊಫೆಸರ್ ನ ಗನ್ ಪಾಯಿಂಟ್ ನಲ್ಲಿ ಇಟ್ಕೊಂಡು ಆ ಸೈಡರ್ ಫ್ಯಾಕ್ಟರಿ ಕಡೆ ಕರ್ಕೊ ಬಂದು ಲೈಟ್ಸ್ ಗಳನ್ನ ಆನ್ ಮಾಡೋಕೆ ಹೇಳಿ ಸುತ್ತಲೂ ಇರೋ ವಿಷಯಗಳನ್ನ ನೋಡಕ್ ಶುರು ಮಾಡ್ತಾರೆ. ಸೊ ಹೇಗೆ ನೋಡಿದ್ರು ಪ್ರೊಫೆಸರ್ ಆಲ್ಮೋಸ್ಟ್ ಸಿಗಾಕೊಂಡಿದ್ದಾರೆ. ಒಂದ್ ಕಡೆ ಮೋನಿಕಾ ಜೊತೆ ಇರೋ ಡಿನ್ವರ್ ಅವಳು ಬೋರ್ ಹೊಡಿತಾ ಇದೆ ಅಂತ ಕೇಳಿದ್ಲು ಅಂತ ಅವಳಿಗೋಸ್ಕರ ಡ್ಯಾನ್ಸ್ ಮಾಡಕ್ ಶುರು ಮಾಡ್ತಾನೆ. ರೆಕೆಲು ಇಲ್ಲಿ ಎಲ್ಲಾ ಕಡೆ ಸುತ್ತ ನೋಡಿ ಕೊನೆಗೆ ಪ್ರೊಫೆಸರ್ ಬಟ್ಟೆನಿಂದ ಏನೋ ಒಂದ್ ವಿಷಯನ ಕವರ್ ಮಾಡಿರೋದು ನೋಡಿ ಅದನ್ನ ತೆಗೆದಾಕ್ದಾಗ ಅದ್ರ ಒಳಗಡೆ ಬೇರೇನೂ ಇಲ್ಲ, ಒಂದ್ ಮ್ಯೂಸಿಕಲ್ ಕೀಬೋರ್ಡ್ ಇದೆ. ಏಂಜಲು ಈ ಕಡೆ ದಿಕ್ಕಾಪಾಲಕ್ ಡ್ರೈವ್ ಮಾಡ್ತಾ ರೆಕೆಲ್ ಕಾಲ್ ಮಾಡೋಕ್ ಟ್ರೈ ಮಾಡ್ತಾರೆ, ಆದ್ರೆ ರೀಚ್ ಆಗ್ತಾ ಇಲ್ಲ. ಪ್ರೊಫೆಸರ್ ಅವ್ರ ಹತ್ರ ನಾನಿದ್ನ ಒಂದ್ ಹಾಬಿಗೋಸ್ಕರನೇ ಮಾಡ್ತಾ ಇದೀನಿ, ಸಕ್ಸಸ್ ಆಗುತ್ತಾ ಅಂತ ನಂಗೆ ಸ್ವಲ್ಪನೂ ಗೊತ್ತಿಲ್ಲ, ನಾನಿದಕ್ ಲೈಸೆನ್ಸು ಮಾಡ್ಸಿಲ್ಲ, ಯಾವ್ದೇ ರೀತಿ ಇನ್ಸ್ಪೆಕ್ಷನ್ ಪಾಸ್ ಮಾಡಿಲ್ಲ, ಸೊ ಅದ್ರಿಂದಲೇ ನನ್ನ ಅರೆಸ್ಟ್ ಮಾಡೋಕ್ ಟ್ರೈ ಮಾಡಿದ್ರ ಅಂತ ಈ ರೀತಿ ಮಾತಾಡಿದಾಗ ರೆಕೆಲ್ ಸರಿ ಅದೆಲ್ಲ ಏನೂ ಇಲ್ಲ, ನಿಮ್ ಸೈಡರ್ನ ನಾನ್ ಟೇಸ್ಟ್ ಮಾಡ್ಬೋದು ಅಂತ ಕೇಳಿ ಇಸ್ಕೊಂಡು ಕುಡಿದು ನೋಡ್ತಾರೆ. ವಿಷಯ ಏನಂದ್ರು ಪ್ರೊಫೆಸರ್ನ ಏಂಜಲ್ ಮೀಟ್ ಮಾಡಿರೋ ವ್ಯಾರ್ ಹೌಸೇ ಬೇರೆ. ಈ ರೀತಿಯಾದ ಒಂದು ಸಿಚುವೇಶನ್ ಖಂಡಿತ ಬಂದೇ ಬರುತ್ತೆ ಅಂತ ಆಲ್ರೆಡಿ ಗೆಸ್ ಮಾಡಿ ಪಕ್ಕದಲ್ಲೇ ಇನ್ನೂ ಒಂದು ವ್ಯಾರ್ ಹೌಸ್ ನ ರೆಂಟ್ ತಗೊಂಡು ಅಲ್ಲಿ ಹೇಗಿತ್ತು ಅದೇ ರೀತಿಯಾದ ಒಂದು ಸೆಟಪ್ ನ ಇಲ್ಲೂ ಕೂಡ ರೆಡಿ ಮಾಡಿದ್ದಾರೆ. ರೆಕೆಲ್ ಪ್ರೊಫೆಸರ್ ಹತ್ರ ಸಾರಿ ಕೇಳ್ಕೊಂಡು ಇನ್ಮುಂದೆ ಯಾವತ್ತೂ ಡೌಟ್ ಪಡಲ್ಲ ಅಂತ ಮಾತಾಡಿ ಕೊನೆ ಪ್ರೊಫೆಸರ್ ನ ಕಿಸ್ ಮಾಡ್ಬಿಡ್ತಾರೆ. ಇಲ್ಲಿಂದ ಒಂದು ಲವ್ ಸ್ಟೋರಿನೂ ಸ್ಟಾರ್ಟ್ ಆಗುತ್ತೆ. ಇನ್ನೊಂದ್ ಕಡೆ ಏಂಜಲ್ ನ ಫೋರೆನ್ಸಿಕ್ ಟೀಮ್ ಕಾಂಟ್ಯಾಕ್ಟ್ ಮಾಡಿ ನೀವು ಕೊಟ್ಟಿರೋ ಸ್ಪೂನ್ ನಲ್ಲಿರೋ ಫಿಂಗರ್ ಪ್ರಿಂಟ್ ಯಾರ್ದೋ ಅವರೇ ಆ ಕಾರ್ ಒಳಗಡೆ ಎಂಟರ್ ಆಗಿದ್ದಾರೆ, ಯಾಕಂದ್ರೆ ಎರಡು ಫಿಂಗರ್ ಪ್ರಿಂಟ್ ಗಳು ಮ್ಯಾಚ್ ಆಗ್ತಾ ಇದೆ ಅಂತ ರಿಪೋರ್ಟ್ ಮಾಡ್ತಾರೆ. ಇದನ್ ಕೇಳಿ ಇವರು ತುಂಬಾ ಸಂತೋಷ ಪಟ್ಟು ತಕ್ಷಣನೇ ರೆಕೆಲ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆದ್ರೆ ಅವರು ಪ್ರೊಫೆಸರ್ ಜೊತೆ ಬಿಸಿ ಆಗಿದ್ದಾರೆ, ಸೊ ಕಾಲ್ ನ ಅಟೆಂಡ್ ಮಾಡ್ತಾ ಇಲ್ಲ. ಮತ್ತೆ ವಾಯ್ಸ್ ಮೆಸೇಜ್ ಗಳು ಫುಲ್ ಆಗಿದೆ, ನೆಕ್ಸ್ಟ್ ಮೆಸೇಜ್ ನ ಕಲ್ಸೋಕಾಗ್ತಾ ಇಲ್ಲ. ಅದೇ ಸಮಯಕ್ಕೆ ಬ್ಯಾಂಕ್ ನಲ್ಲಿ ರೋಮನ್ ಪ್ಯಾಬ್ಲೋನ ಕೆಳಗಿರೋ ಹಾಸ್ಟೇಜ್ ಗಳ ಜೊತೆ ನಾವು 3 ಜನ ತಪ್ಸ್ಕೊಳ್ಳೋಣ, ನಾನು ನೀನು ಮೋನಿಕಾ, ನಂತರ ಉಳಿದವ್ರಿಗೆ ಹೆಲ್ಪ್ ಮಾಡೋಣ, ಸೊ ಅವಳನ್ನ ಕರ್ಕೊ ಬರ್ತೀನಿ ಅಂತ ಹೇಳಿ ಹೆಲ್ಸಿಂಕಿ ಹತ್ರ ನಾನು ಅವಳನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಸೆಂಟಿಮೆಂಟ್ ಆಗಿ ಮಾತಾಡಿದಾಗ ಅವನು ಸರಿ ಅಂತ ಕರ್ಕೊಂಡು ಹೋಗ್ತಾನೆ. ಆಗ ಅಲ್ಲಿರೋ ಹಾಸ್ಟೇಜ್ ಗಳು ಕೂಡ ಟೂಲ್ಸ್ ಗಳನ್ನ ಬಳಸ್ಕೊಂಡು ತಮ್ಮ ಕಟ್ನೆಲ್ಲ ಬಿಡಿಸ್ಕೊಂಡು ಅಲ್ಲಿರೋ ಪೈಪ್ ಗಳನ್ನೆಲ್ಲ ಹೊಡೆದು ಹಾಕಿ ಅಟ್ಯಾಕ್ ಮಾಡೋಕಂತ ತಯಾರಾಗಿದ್ದಾರೆ. ಒಂದ್ ಕಡೆ ಪ್ರೊಫೆಸರ್ ಜೊತೆ ಇರೋ ರೆಕೆಲ್ ಮನೆಗೆ ಹೋಗ್ಬೇಕು ಅಂತ ಹೊರಟಾಗ ಪ್ರೊಫೆಸರ್ ಕೇಳ್ತಾರೆ ಇನ್ನೂ ಒಂದ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋ ಅಂತ. ಅದಕ್ಕೆ ಅವರು ಸರಿ ಅಂತ ಒಪ್ಕೊಂಡು ಅಲ್ಲೇ ಉಳ್ಕೊಬಿಡ್ತಾರೆ. ಏಂಜಲ್ ಇವ್ರನ್ನ ತುಂಬಾ ಹೊತ್ತು ರೀಚ್ ಮಾಡೋಕ್ ಟ್ರೈ ಮಾಡಿ ಕೊನೆಗಾಗದೆ ರೆಕೆಲ್ ನ ಲ್ಯಾಂಡ್ ಲೈನ್ ಫೋನ್ಗೆ ಅವ್ನ್ ಯಾರಂತ ನಂಗೆ ಗೊತ್ತಾಯ್ತು, ನಿನ್ ಜೊತೆ ಇರೋ ಆ ಸಾಲ್ವಾ ಅವನೇ ಆ ಕಾರ್ ಒಳಗಡೆ ಎಂಟರ್ ಆಗಿದ್ದಾನೆ, ಜಂಕ್ ಯಾರ್ಡ್ ನಲ್ಲಿ ಇದ್ದದ್ದು ಕೂಡ ಅವನೇ, ನಿನ್ನ ಅವನು ಯೂಸ್ ಮಾಡ್ಕೋತಾ ಇದ್ದಾನೆ, ಸೊ ಕೇರ್ಫುಲ್ ಆಗಿರೋ ಅಂತ ಎಲ್ಲಾ ವಿಷಯಗಳನ್ನ ಎಕ್ಸ್ಪ್ಲೈನ್ ಮಾಡಿ ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾರೆ. ಆದ್ರೆ ಅಷ್ಟೆಲ್ಲ ಅವ್ರ ಫೋನ್ ಬ್ಯಾಟರಿ ಖಾಲಿ ಆಗುತ್ತೆ. ಇದರಿಂದ ಅವರು ಡೈವರ್ಟ್ ಆಗಿರೋ ಸಮಯದಲ್ಲಿ ಕಾರಿನ ಕಂಟ್ರೋಲ್ ನು ಕಳ್ಕೊಂಡು ಒಂದ್ ದೊಡ್ಡ ಆಕ್ಸಿಡೆಂಟ್ ನಡೆದು ಏಂಜಲ್ ಕೊನೆಗೆ ಪ್ರಜ್ಞೆ ತಪ್ಪೋಗ್ತಾರೆ. ಬೇಸ್ಮೆಂಟ್ ನಲ್ಲಿರೋ ಹಾಸ್ಟೇಜ್ ಗಳು ಬೇಕಾಗಿರೋ ಪೈಪ್ ನೆಲ್ಲ ತಗೊಂಡು ರೆಡಿ ಆಗಿದ್ದು ಓಸ್ಲೋ ಅಲ್ಲಿಗೆ ಬಂದ ತಕ್ಷಣ ಅವ್ನ್ ತಲೆಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಅವನ ಹತ್ರ ಇರೋ ರೈಫಲ್ ತಗೊಂಡು ನಡೆಯೋಕ್ ಶುರು ಮಾಡ್ತಾರೆ. ಹಾಗೆ ವಿಷಯಗಳೆಲ್ಲ ಕ್ಯಾಮ್ರಾದಲ್ಲೂ ಕವರ್ ಆಗ್ತಾ ಇದೆ. ಆದ್ರೆ ಇದನ್ನ ಮಾನಿಟರ್ ಮಾಡೋಕ್ ಪ್ರೊಫೆಸರ್ ಆ ಜಾಗದಲ್ಲಿಲ್ಲ. ರೋಮನು ಮೋನಿಕಾ ಇರೋ ವಾಲ್ಟ್ ನಂತರ ಬಂದಾಗ ಹೊಳಗಡೆ ಏನೋ ಶಬ್ದ ಕೇಳಿಸ್ತಾ ಇದೆ. ಏನಂತ ತೆರೆದ್ ನೋಡಿದಾಗ ಅಲ್ಲವಳ ಜೊತೆ ಡೆನ್ವರ್ ಇದ್ದಾನೆ. ರೋಮನ್ ಮೋನಿಕಾನ್ ಕೇಳ್ತಾನೆ ಏನಿದು ಅಂತ. ಲವ್ ಅಂತ ಹೇಳಿ ಕೇಳಿಸ್ತಿಲ್ವಾ ಕ್ಯಾಪ್ಟನ್ ಮಗನೇ, ನಾನು ನನ್ನ ಹೃದಯನ ಅವಳಿಗೆ ಕೊಟ್ಬಿಟ್ಟಿದ್ದೀನಿ. ಇದರಿಂದ ಅವನು ಉಸಿರಾಡೋ ಕಷ್ಟ ಪಡ್ತಾನೆ. ಹೆಲ್ಸಿಂಕಿನ ಅವಳನ್ನ ಕರ್ಕೊಂಡು ಹೋಗು, ನಾನು ಡೆನ್ವರ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಕಳ್ಸಿ ಡೆನ್ವರ್ನವನು ಬೈತಾನೆ, ಅಟ್ಯಾಕ್ ಮಾಡೋಕ್ ಟ್ರೈ ಮಾಡ್ತಾನೆ. ಒಂದ್ ಕಟ್ಟದಲ್ಲಿ ತನ್ನ ಹತ್ರ ಇರೋ ಸೀಸರ್ನ ಅವ್ನ್ ಬೆನ್ನಿಗೆ ಚುಚ್ಚಿದಾಗ ಅದನ್ನ ಡೆನ್ವರ್ ಈಸಿಯಾಗಿ ತೆಗೆದಾಕಿ ಏನ್ ನನ್ನ ಸಾಯಿಸೋಕ್ ನೋಡಿದ್ಯಾ ಅಂತ ಕೇಳ್ತಾ ಅವನ್ನ ಹೊಡಿಯೋಕ್ ಶುರು ಮಾಡಿದಾಗ ರೋಮನ್ ತಾನು ತಪ್ಸ್ಕೊಳ್ಳೋಕೋಸ್ಕರ ಅವನ್ನ ಡೈವರ್ಟ್ ಮಾಡ್ಬೇಕು ಅಂತ ಹಾಸ್ಟೇಜ್ ಗಳು ತಪ್ಸ್ಕೊಂಡು ಹೋಗ್ತಾ ಇರೋ ವಿಷಯನ್ ಹೇಳ್ಬಿಡ್ತಾನೆ. ಈ ಕಡೆ ಇವರು ರೋಮನ್ಗೋಸ್ಕರ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ದು ಟೈಮ್ ಆಯ್ತು ಅಂತ ಹೊರಟಾಗ ಅಷ್ಟಲ್ಲೇ ಡೆನ್ವರು ಬಂದು ಎಲ್ರಿಗೂ ವಿಷಯನ್ ಇನ್ಫಾರ್ಮ್ ಮಾಡಿ ಕರ್ಕೊ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಇವರು ಡೋರ್ ನಲ್ಲಿ ಬಾಂಬ್ ಫಿಕ್ಸ್ ಮಾಡಿರೋದು ನೋಡಿ ಲೇಸರ್ ಎಲ್ಲೆಲ್ಲ ಪಾಯಿಂಟ್ ಆಗಿದೆ ಅಂತ ತಿಳ್ಕೊಳ್ಳೋಕೋಸ್ಕರ ಅಲ್ಲಿರೋ ಒಂದು ಪೌಡರ್ ನ ಅದ್ರ ಮೇಲೆ ಹರಿಸ್ತಾರೆ. ಅದೇ ಸಮಯ ಬರ್ಲಿನೂ ಪ್ರೊಫೆಸರ್ ನ ಕಾಂಟ್ಯಾಕ್ಟ್ ಮಾಡ್ತಾನೆ. ಆದ್ರೆ ಅವ್ರ ಕಡೆಯಿಂದ ಯಾವ್ದೇ ರೀತಿಯಾದ ರೆಸ್ಪಾನ್ಸು ಇಲ್ಲ. ಕಾಲ್ ಕಟ್ ಆದ್ಮೇಲೆ ತಾನೆ ಅವರು ಆ ಜಾಕ್ ಬಂದು ಕ್ಯಾಮ್ರಾ ಮುಖಾಂತರ ಬ್ಯಾಂಕ್ ನಲ್ಲಿ ನಡೆಯೋ ವಿಷಯಗಳು ನೋಡಿ ಬ್ಯಾಂಕ್ರೋಗ್ ಶಾಕ್ ಆಗ್ತಾರೆ. ಇವ್ರು ಇಲ್ಲಿ ಒಂದು ಟ್ರಾಲಿನ ಬಾಂಬ್ಸ್ ಗಳ ಮೇಲ್ ತಲ್ತಾರೆ. ಇದರಿಂದ ಡೋರೇ ಬ್ಲಾಸ್ಟ್ ಆಗತ್ತೆ. ಎಲ್ರು ಅದ್ರ ಮುಖಾಂತರ ತಪ್ಸ್ಕೊಂಡು ಹೊರಗಡೆ ಬರ್ತಾ ಇರೋವಾಗ ಪೊಲೀಸ್ ಗಳು ಕನ್ಫ್ಯೂಸ್ ಆಗ್ತಾರೆ. ಬರ್ತಾ ಇರೋರು ಹೈಜಾಕರ್ಸ್ ಗಳ ಅಥವಾ ಹಾಸ್ಟೇಜ್ ಗಳ ಅಂತ ಇದ್ರೂ ಕೊನೆ ಗೊತ್ತಾಗತ್ತೆ ಎಲ್ರು ಹಾಸ್ಟೇಜ್ ಗಳೇ
ಅಂತ. ಸೊ ಎಲ್ರು ರೆಸ್ಕ್ಯೂ ಮಾಡಕ್ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಆಕ್ಸಿಡೆಂಟ್ ಆಗಿರೋ ಏಂಜಲ್ನು ಕೂಡ ರೆಸ್ಕ್ಯೂ ಮಾಡಿ ತಗೊಂಡೋಗ್ತಾ ಇದಾರೆ. ಆದ್ರೆ ಇದ್ರ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲದೆ ರೆಕೆಲ್ ಆ ರೆಸಾರ್ಟ್ ನಲ್ಲಿರುವಾಗ ಬ್ಯಾಂಕ್ ನಿಂದ ಒಂದಷ್ಟು ಹಾಸ್ಟೇಜ್ ಗಳು ತಪ್ಸ್ಕೊಂಡಿರೋದ್ರ ಬಗ್ಗೆನೂ ಏಂಜಲ್ಗೆ ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆನೂ ಟಿವಿ ನ್ಯೂಸ್ ಮುಖಾಂತರ ತಿಳ್ಕೊಂಡು ತಕ್ಷಣ ರೆಕೆಲ್ ಏಂಜಲ್ ನ ನೋಡಕಂತ ಅವ್ರನ್ನ ಅಡ್ಮಿಟ್ ಮಾಡಿರೋ ಹಾಸ್ಪಿಟಲ್ ಬರ್ತಾರೆ. ಆಗ ಅವ್ರ ಜೊತೆ ಇರೋ ಅವ್ರ ಹೆಂಡತಿ ಇವ್ರು ಆಕ್ಸಿಡೆಂಟ್ ನಡೆಯುವಾಗ ತುಂಬಾ ಕುಡಿದಿದ್ರಂತೆ. ನಿಂಗ್ ತುಂಬಾ ಸಲ ಕಾಲ್ ಮಾಡಿದಾರೆ, ನೀನ್ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ, ಸೊ ನೀನೇನಾದ್ರೂ ಹೇಳಿದ್ಯಾ ಅಂತ ಒಂದ್ ವಿಡಿಯೋ ತೋರಿಸಿ ಈ ವಿಡಿಯೋ ನೋಡುವಾಗ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಸೊ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ರೆಕೆಲ್ ಹೇಳ್ತಾರೆ, ಆ ರೀತಿಯೆಲ್ಲ ಏನೂ ಇಲ್ಲ, ಕೆಲಸದಲ್ಲಿ ಒಂದ್ ಸಣ್ಣ ಜಗಳ ಅಂತ. ಇದ್ರೂ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಏಂಜಲ್ ರೆಕೆಲ್ ನ ಒಂದ್ ಸೈಡ್ ಆಗಿ ಲವ್ ಮಾಡ್ತಾ ಇದಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡಿದಾಗ ರೆಕೆಲ್ ಅದಕ್ಕೇನು ಉತ್ತರನೇ ಕೊಡದೆ ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಬ್ಯಾಂಕ್ ನಲ್ಲಿ ಮಾಸ್ಕೋ ಮೊದಲನೇವರಾಗ ಡೋರ್ ಹತ್ರ ಬಂದಾಗ ಅಲ್ಲಿ ಪೊಲೀಸ್ ಕಲ್ಲೆಲ್ಲ ಒಳಗಡೆ ಬರೋಕ್ ತಯಾರಾಗಿವೆ. ನಂತರ ಎಲ್ರು ಅಲ್ಲಿಗೆ ಬಂದು ಒಂದ್ ಮೆಟಲ್ ಟೇಬಲ್ ಟಾಪ್ ಅನ್ನು ಬಳಸ್ಕೊಂಡು ಆ ಡೋರ್ ನ ಕ್ಲೋಸ್ ಮಾಡೋಕ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಪೊಲೀಸ್ಗಳು ಇವ್ರನ್ನ ಶೂಟ್ ಮಾಡೋಕ್ ಶುರು ಮಾಡ್ತಾರೆ. ಇವರು ಆ ಡೋರ್ ನ ಕ್ಲೋಸ್ ಮಾಡಿ ಸಪೋರ್ಟ್ ಅಂತ ಏನಾದ್ರೂ ತಗೋಬರ್ಬೇಕು ಅಂತ ಎಲ್ರು ಹೊರಟಾಗ ಮಾಸ್ಕೋ ಮತ್ತೆ ಡೆನ್ವರ್ ನಿಂದ ಅದನ್ನ ಹಿಡ್ಕೊಳ್ಳೋಕಾಗದೆ ಕೆಳಗಡೆ ಇಟ್ಬಿಡ್ತಾರೆ. ಇದರಿಂದ ಹೆಲ್ಸಿಂಕಿನ ಶೂಟ್ ಮಾಡ್ಬಿಡ್ತಾರೆ. ಆಗ ನೈರೋಬಿ ತನ್ನ ಕವರ್ ಮಾಡೋಕೆಲಿ ಅವ್ನಿಗೆ ಏನಾಯ್ತು ಅಂತ ನೋಡಿದಾಗ ಬುಲೆಟ್ ಪೆನಿಟ್ರೇಟ್ ಆಗಿಲ್ಲ. ಸೊ ಹೆಲ್ಸಿಂಕಿ ಸೇಫ್ ಆಗಿದ್ದಾನೆ. ಅದೇ ಟೈಮು ಪೊಲೀಸ್ಗಳು ಸ್ಮೋಕ್ ಬಾಂಬ್ ನ ಒಳಗಡೆ ಎಸ್ದಾಗ ಮಾಸ್ಕೋ ಅದನ್ನ ಮತ್ತೆ ಹೊರಗಡೆನೆ ಎಸ್ದು ಬಿಡ್ತಾರೆ. ಇದ್ರೂ ಅವರು ಶೂಟ್ ಮಾಡ್ತಾನೆ. ತುಂಬಾ ಹತ್ರಕ್ ಬರ್ತಾ ಇರೋದು ನೋಡಿ ಟೋಕಿಯೋ ತನ್ನು ಕವರ್ ಮಾಡೋಕೆಲಿ ತುಂಬಾ ಹಿಂದೆ ಹೋಗಿ ಮತ್ತೆ ಬರುವಾಗ ದುಡ್ಡು ಬ್ರೌನಿಂಗ್ ಗನ್ನ ತಗೋಬಂದು ಎಲ್ರನ್ನೂ ಶೂಟ್ ಮಾಡಕ್ ಶುರು ಮಾಡಿದಾಗ ಇದಕ್ಕೆ ಎದುರ್ಕೊಂಡು ಪೊಲೀಸ್ಗಳು ಶೂಟ್ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ. ಈ ಒಂದ್ ಟೈಮ್ ಅನ್ನು ಬಳಸ್ಕೊಂಡು ಇವರು ಆ ಡೋರ್ ನ ಕ್ಲೋಸ್ ಮಾಡಿ ಬೆಲ್ಡ್ ಮಾಡಿ ಮುಗಿಸಿ ಕಂಪ್ಲೀಟ್ ಆಗಿ ಸೀಲ್ ಮಾಡ್ತಾರೆ. ಒಂದ್ ಕಡೆ ಹೆಲ್ಸಿಂಕಿ ಹೋಸ್ಲೋನ ಹೊಡ್ಕೊಂಡ್ ಬಂದಾಗ ಅವ್ನ್ ತಲೆಗೆ ಹೇಟ್ ಬಿದ್ದಿರೋದ್ರಿಂದ ಮೇ ಬಿ ಅವನು ಕೋಮಾಗೋದ ಅನ್ಸುತ್ತೆ, ರೆಸ್ಪಾಂಡೇ ಮಾಡ್ತಾ ಇಲ್ಲ. ಒಂದ್ ಕಡೆ ನಡೆದದ್ ಏನಂತ ಸ್ವಲ್ಪನೂ ಅರ್ಥ ಆಗದೆ ಪ್ರೊಫೆಸರ್ ಫ್ರೀಸ್ ಆಗಿ ನಿಂತಿರೋವಾಗ ಇಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ. ಇದು ಮನಿ ಹೇಸ್ಟ್ ಸೀಸನ್ 1 ಎಪಿಸೋಡ್ 13. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ಪ್ರೊಫೆಸರ್ ತುಂಬಾನೇ ಗಾಬರಿ ಆಗಿರೋವಾಗ ಡೆನ್ವರ್ ಅವ್ರಿಗೆ ಫೋನ್ ಮಾಡಿ ಇಷ್ಟೊತ್ತು ನೀವ್ ಎಲ್ಗೋಗಿದ್ರಿ, ಯಾಕಿದ್ನಲ್ಲ ನಮ್ಗೆ ಇನ್ಫಾರ್ಮ್ ಮಾಡ್ಲಿಲ್ಲ ಅಂತ ಕೂಗಾಡ್ತಾನೆ. ಅದೇ ಟೈಮ್ ಹೆಲ್ಸಿಂಕಿನೂ ಓಸ್ಲೋನ ಜಾಗಕ್ಕೆ ಎತ್ಕೊ ಬಂದು ಇದನ್ನ ಮಾಡಿರೋದ್ ಯಾರು ಅಂತ ನಿಂಗೆ ಗೊತ್ತಾ ಅಂತ ಡೆನ್ವರ್ನ್ ಕೇಳಿದಾಗ ಅದಕ್ಕೆ ಅವನೇ ಹೇಳ್ತಾನೆ, ಹೌದು ಇದಕ್ಕೆಲ್ಲ ಕಾರಣ ರೋಮನೆ. ಈ ವಿಷಯ ಗೊತ್ತಾಗಿ ನಾನು ಅಲ್ಲಿಗೆ ಸರಿಯಾದ ಟೈಮಿಗೆ ಬರೋಕಾಗ್ಲಿಲ್ಲ ಅಂತ. ಬರ್ಲಿನೂ ಓಸ್ಲೋನ ಚೆಕ್ ಮಾಡಿ ನೋಡಿ ಇವನಿಗೆ ಬಲವಾಗಿ ಹೇಟ್ ಬಿದ್ದಿದೆ ಅಂತ ಹೇಳಿದಾಗ ಹೆಲ್ಸಿಂಕಿ ಇಲ್ಲ, ಇವನು ಸ್ವಲ್ಪ ಹೊತ್ನಲ್ಲೇ ಸರಿಯಾಗಿ ಬಿಡ್ತಾನೆ ಅಂತ ಹೇಳಿ ಇಂಜೆಕ್ಷನ್ ಕೊಡ್ತಾ ಓಸ್ಲೋ ಈ ರೀತಿ ಇರೋದ್ನ ಹೆಲ್ಸಿಂಕಿನಿಂದ ಸ್ವಲ್ಪನೂ ತಡ್ಕೊಳಕ್ಕಾಗ್ತಾ ಇಲ್ಲ ಫೀಲ್ ಮಾಡ್ತಾ ಅಲೋಕ್ ಶುರು ಮಾಡ್ತಾನೆ. ನಂತರ ಬೆಳಗಾದ್ಮೇಲೆ ತೋರಿಸ್ತಾರೆ ಯಾರ ಮುಖದಲ್ಲೂ ಸಂತೋಷ ಅನ್ನೋದು ಸ್ವಲ್ಪನೂ ಇಲ್ಲ. ಆಗ ಸ್ಕೂಲ್ ಟೀಚರ್ ಕೇಳ್ತಾರೆ, ರಾತ್ರಿ ನಮಗ್ ಗನ್ ಶಾಟ್ಸ್ ಕೇಳಿಸ್ತು, ಸೊ ನೀವ್ ರಾತ್ರಿ ಯಾರನ್ನಾದ್ರೂ ಶೂಟ್ ಮಾಡಿದ್ರ? ನನ್ ಸ್ಟೂಡೆಂಟ್ ಒಬ್ಬ ಪ್ಯಾಬ್ಲೋ ಅವನ್ನ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಅದಕ್ಕೆ ರಿಯೋ ರಾತ್ರಿ ಕೆಲವು ಹಾಸ್ಟೇಜ್ ಗಳು ತಪ್ಸ್ಕೊಂಡ್ರು, ಅವ್ರ ಜೊತೆನೆ ಅವನು ಕೂಡ ತಪ್ಸ್ಕೊಂಡ ಅಂತ ಹೇಳಿದಾಗ ಇದರಿಂದ ಅವರು ಚಪ್ಪಲೆ ಬಡಿತಾ ಇರಿಟೇಟ್ ಮಾಡಕ್ ಶುರು ಮಾಡಿದಾಗ ಎಲ್ರೂ ಕೂಡ ಅವ್ರ ಜೊತೆ ಸೇರ್ಕೋತಾರೆ. ಆಗ ರಿಯೋ ಅವ್ರನ್ನ ಕಂಟ್ರೋಲ್ ಮಾಡೋಕ್ ಟ್ರೈ ಮಾಡ್ತಾನೆ, ಇದ್ರೂ ಅವರು ಕೇಳ್ತಾ ಇಲ್ಲ. ಆಗ ಟೋಕಿಯೋ ಸಡನ್ ಆಗಿ ಮೇಲಕ್ ಶೂಟ್ ಮಾಡಿದಾಗ ಎಲ್ರೂ ಹೆದರ್ಕೊಂಡು ಸೈಲೆಂಟ್ ಆಗ್ತಾರೆ. ಇವಾಗ ಒಂದು ಫ್ಲಾಶ್ ಬ್ಯಾಕ್. ಎಲ್ರೂ ಗನ್ ಶೂಟಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಪ್ರೊಫೆಸರ್ ಅವ್ರನ್ನ ಕರೆದು ಹಾಸ್ಟೇಜ್ ಗಳು ಸ್ವಲ್ಪ ದಿನದ ನಂತರ ಪೊಲೀಸ್ಗಳು ಒಳಗ್ ಬರಲ್ಲ, ನಾವು ಅವ್ರನ್ನ ಬಿಡಲ್ಲ ಅಂತ ಗೊತ್ತಾದ್ರೆ ನಮ್ಮ ಮಾತನ್ನ ಕೇಳೋದು ನಿಲ್ಸಿ ಹೋರಾಡಕ್ ಶುರು ಮಾಡ್ತಾರೆ. ಸೊ ಅವ್ರನ್ನ ಮತ್ತೆ ಕಂಟ್ರೋಲ್ ತರಬೇಕು. ಅದರಿಂದ ನಮ್ಮೆಲ್ರನ್ನೂ ಕನೆಕ್ಟ್ ಮಾಡೋ ಒಂದು ವಿಷಯ ಇದೆ, ಅದ್ ಯಾವ್ದು ಅಂತ ಕೇಳಿದಾಗ ಒಬ್ಬೊಬ್ರು ಒಂದೊಂದ್ ರೀತಿಯಾದ ಉತ್ತರನ್ ಕೊಡ್ತಾರೆ. ಆಗ ನೈರೋಬಿ ಹೇಳ್ತಲೆ ಹಣ ಅಂತ. ಅದೇ ರೀತಿನೇ ಹಾಸ್ಟೇಜ್ ಗಳಲ್ಲಿ ಒಬ್ಬೊಬ್ರು ನಮಗ್ ನೀವು ಕೋಆಪರೇಟ್ ಮಾಡೋದಾದ್ರೆ ಪ್ರಿಂಟ್ ಮಾಡೋ ಹಣದಲ್ಲಿ 1 ಮಿಲಿಯನ್ ಶೇರ್ ಕೊಡೋದಾಗ ಹೇಳಿದಾಗ ಕೆಲವರು ಒಪ್ಕೋತಾರೆ, ಕೆಲವರು ಹೊರಗಡೆ ಹೋಗ್ಬೇಕು ಅಂತ ಕೇಳ್ತಾರೆ. ಡಾರಸ್ ಅನ್ನೋ ಒಬ್ಬ ವ್ಯಕ್ತಿ ನಂಗೆ ಡೀಲ್ ಓಕೆ, ನಿಮ್ಮಂತ ಒಬ್ರು ಬಾಸ್ ಇದ್ರೆ ನಾನು ಸಂಬಳನೇ ಇಲ್ದೆ ಕೆಲಸ ಮಾಡ್ತೀನಿ ಅಂತ ನೈರೋಬಿನ ಹೊಗಳೋದನ್ನ ಕೇಳಿ ಅವಳ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಅದೇ ಸಮಯ ತಪ್ಸ್ಕೊಂಡಿರೋ ಹಾಸ್ಟೇಜಸ್ ಗಳು ಅವರು ಹೊಸದಾಗಿ ತುಂಬಾ ಕ್ಯಾಮ್ರಾಸ್ ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದ್ ವಾರಕ್ಕೆ ಬೇಕಾದಷ್ಟು ವೆಪನ್ಸ್ ಗಳಿದೆ. ಒಬ್ನಿಗೆ ನಾವು ಹೊಡೆದ್ವಿ, ಮೇ ಬಿ ಅವನು ತೀರ್ಕೊಂಡಿರೋಕ್ಕೂ ಚಾನ್ಸ್ ಇದೆ ಅಂತ ಎಲ್ಲಾ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಆಗಲೇ ರೆಕೆಲ್ ಬಂದಾಗ ಪ್ರಿಯತೋ ಏಂಜಲ್ ನ ಕನ್ನಡಕನ್ ತೋರಿಸಿ ಇದ್ರಲ್ಲೊಂದ್ ಮೈಕ್ ಇತ್ತು, ಸೊ ಏಂಜಲ್ ದ್ರೋಹಿ ಅಲ್ಲ ಅಂತ ಮಾತಾಡಿದಾಗ ಇದರಿಂದ ರೆಕೆಲ್ ನಲ್ಲಿರೋ ಗಿಲ್ಟ್ ಇನ್ನೂ ತುಂಬಾ ಜಾಸ್ತಿ ಆಗಿ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಸೀದಾ ಬ್ಯಾಂಕ್ ನ ಮುಂದೆನೆ ಹೋದಾಗ ಹೆಲ್ಸಿಂಕಿನೂ ಅವ್ರ ತಲೆಗೆ ಗುರಿ ಇಡ್ತಾನೆ. ಆದ್ರೆ ಅಷ್ಟಲ್ಲೇ ಪೊಲೀಸ್ಗಳಲ್ಲಿ ಬಂದು ರೆಕೆಲ್ ನ ಮತ್ತೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆ ಆಡ್ರಿಯಾನ ಬರ್ಲಿನ್ ನಂಗೆ ಹಣ ಬೇಡ, ನನ್ನ ಹೊರಗಡೆ ಬಿಡಿ ಅಂತ ಕೇಳ್ತಾಳೆ. ಆದ್ರೂ ಅವಳನ್ನ ಹೋಗ್ಬೇಡ, ನನ್ ಜೊತೆ ಇಲ್ಲೇ ಇರುವಂತ ಸೈಕೋ ರೀತಿ ಮಾತಾಡೋದನ್ನ ಕೇಳಿ ಅವಳು ಏನು ಮಾತಾಡದೆ ಸೈಲೆಂಟ್ ಆಗ್ತಾಳೆ. ಮೋನಿಕಾನು ಡೆನ್ವರ್ನ ನಾನು ಹೋಗ್ಬೇಕು ಅಂತ ಹೇಳ್ತಾಳೆ. ಡೆನ್ವರ್ ನಿಂಗ್ 1 ಮಿಲಿಯನ್ ಹಣ ಬೇಡವಾ, ಯಾಕೆ ಹೋಗ್ತಾ ಇದೀಯಾ ಅಂತ ಲವ್ ಮದ್ವೆ ಅಂತೆಲ್ಲ ಮಾತಾಡಿ ಇಲ್ಲೇ ಇರುವಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವಳು ಸರಿ ಅಂತ ಅಲ್ಲೇ ಇರೋಕ್ ಒಪ್ಕೋತಾಳೆ. ಒಂದ್ ಕಡೆ ರೆಕೆಲ್ ನ ಅಮ್ಮ ಅವ್ರನ್ನ ರೀಚ್ ಮಾಡೋಕಾಗ್ಲಿಲ್ಲ ಅಂತ ಪ್ರೊಫೆಸರ್ಗೆ ಫೋನ್ ಮಾಡಿ ಏಂಜಲ್ ನಿಂದ ರೆಕೆಲ್ಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಬಂದಿದೆ, ಆದ್ರೆ ಅವಳು ಫೋನ್ ತೆಗಿತಾ ಇಲ್ಲ. ಸೊ ನೀವೇ ಇದನ್ನ ಅವಳಿಗೆ ತಿಳಿಸ್ಬಿಡ್ತೀರಾ ಅಂತ ಕೇಳ್ಕೊಂಡು ಏಂಜಲ್ ಪ್ರೊಫೆಸರ್ ಯಾರಂತ ಕಂಡಿಡ್ದಾಯ್ತು ಅಂತ ಹೇಳಿರೋ ಎಲ್ಲಾ ವಿಷಯಗಳನ್ನು ಇವ್ರ ಹತ್ರನೇ ಹೇಳ್ಬಿಡ್ತಾರೆ. ಇದು ತನಗೆ ಒಳ್ಳೆ ವಿಷಯನೇ ಆಗಿದ್ರು ಕೂಡ ಪ್ರೊಫೆಸರ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದೆ ತುಂಬಾ ಟೆನ್ಷನ್ ಆಗ್ತಾರೆ. ಈ ಕಡೆ ರೆಕೆಲ್ ನ ಸ್ವಾರಸ್ ಮತ್ತೆ ಕರ್ನಲ್ ಪ್ರಿಯತೋ ಈ ಆಪರೇಷನ್ ನ ಡೀಲ್ ಮಾಡೋಕ್ ನೀನೇ ಸರಿಯಾದ ಪರ್ಸನ್ ಅಂತ ನಮ್ಗೆ ಚೆನ್ನಾಗ್ ಗೊತ್ತು, ಇದ್ರೂ ನಿಂಗೊಂದ್ ಸ್ವಲ್ಪ ರೆಸ್ಟ್ ಬೇಕು, ಸೊ ಮನೆಗೆ ಹೋಗು ಅಂತ ಹೇಳೋವಾಗ ರೆಕೆಲ್ ಪ್ರೊಫೆಸರ್ ಕಾಲ್
ಕಾಲ್ ಮಾಡಿ ತನ್ನ ಇಲ್ಲಿಂದ ಕರ್ಕೊಂಡು ಹೋಗಕ್ಕಾಗತ್ತಾ ಅಂತ ಕೇಳ್ತಾರೆ. ಆದ್ರೂ ಪ್ರೊಫೆಸರ್ ನಂಗೊಂದು ಅಪಾಯಿಂಟ್ಮೆಂಟ್ ಇದೆ, ಸೊ ಬರಕ್ಕಾಗಲ್ಲ ಅಂತ ಹೇಳಿ ತಕ್ಷಣ ಹೊರಟು ರಿಕೆಲ್ನ ಅಮ್ಮನ್ ನೋಡಕಂತ ಅವ್ರ ಮನೆಗ್ ಬಂದು ತಾನು ಯಾರಂತ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಹೊಳಗ್ ಬರ್ತಾರೆ. ಇವಾಗ ಬ್ಯಾಂಕ್ ನಲ್ಲಿ ಬರ್ಲಿನ್ ಓಸ್ಲೋನ ಮತ್ತೆ ಚೆಕ್ ಮಾಡಿ ನೋಡಿ ಅವ್ನಿಗೆ ದುಡ್ಡು ಇಂಜುರಿ ಆಗಿದೆ ಅಂತ ಮಾತಾಡಿದಾಗ ನೈರೋಬಿ ಅವನ್ನ ತಕ್ಷಣ ಹಾಸ್ಪಿಟಲ್ ಕಳಿಸ್ಬೇಕು. ಪ್ರೊಫೆಸರ್ ಹೇಳೋದ್ನೆಲ್ಲ ಕೇಳೋಕಾಗಲ್ಲ, ಯಾಕಂದ್ರೆ ಇಷ್ಟೆಲ್ಲ ನಡೆದಿರೋದು ಅವರಿಂದಲೇ. ಸೊ ನಾವಿವಾಗ ಇವನ್ನ ಪೊಲೀಸ್ ನಲ್ಲಿ ಒಪ್ಸ್ಬಿಡೋಣ ಅಂತ ಮಾತಾಡಿದಾಗ ಬರ್ಲಿನ್ ಆಗಲ್ಲ ಅಂತ ಮಾತಾಡ್ತಾನೆ. ಇದರಿಂದ ಇವ್ರ ಮಧ್ಯೆ ಕ್ಲಾಶ್ ಆಗಿ ಎಲ್ರು ಒಬ್ರಿಗೊಬ್ರು ಗನ್ನ ಪಾಯಿಂಟ್ ಮಾಡ್ಕೋತಾರೆ. ಆಗ ಹೆಲ್ಸಿಂಕಿ ಹೇಳ್ತಾನೆ, ಓಸ್ಲೋ ಹೊರಗಡೆ ಹೋಗೋದ್ ಬೇಡ, ನಾವು ಮೊದ್ಲೇ ಮಾತಾಡ್ಕೊಂಡಿದೀವಿ, ಜೈಲ್ಗೆ ಹೋಗೋದಕ್ಕಿಂತ ಸಾಯೋದೇ ಮೇಲು, ಅದೇ ಬೆಸ್ಟ್ ಆಪ್ಷನ್ ಅಂತ. ಆದ್ರಿಂದ ಇನ್ ಮುಂದೆ ಇವನ್ನ ನಾನೇ ನೋಡ್ಕೋತೀನಿ, ನೀವೆಲ್ರೂ ಸುಮ್ನಿರಿ ಅಂತ ಹೇಳಿ ಎಲ್ರನ್ನೂ ನಿಧಾನಕ್ಕೆ ತರ್ತಾನೆ. ರಿಕೆಲ್ನ ಅಮ್ಮನು ತಾನು ಕಾಫಿ ಕುಡಿತಾ ಇದ್ದು ಪ್ರೊಫೆಸರ್ಗೆ ಅದನ್ನ ಪ್ರಿಪೇರ್ ಮಾಡ್ತಾ ಇದಾರೆ. ಆದ್ರೆ ಇವರು ಅವ್ರ ಕತೆ ಮುಗ್ಸೋಕಂತಾನೆ ಮನೆಗ್ ಬಂದು 2.5 mg ಅಷ್ಟು ಒಂದ್ ಕೆಮಿಕಲ್ ಅವ್ರ ಬಾಡಿ ಹೊಳಗಡೆ ಹೋಯ್ತು ಅಂದ್ರೆ ಅವರು ಸ್ವಲ್ಪ ಹೊತ್ನಲ್ಲೇ ಹಾರ್ಟ್ ಅಟ್ಯಾಕ್ ನಿಂದ ತೀರ್ಕೊಬಿಡ್ತಾರೆ. ಆಟೋಪ್ಸಿನಲ್ಲೂ ಯಾವ್ದೇ ರೀತಿ ಡೌಟು ಬರಲ್ಲ ಅಂತ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ. ಸೊ ಅದೇ ರೀತಿ ಅವ್ರು ಕುಡಿತಾ ಇರೋ ಕಾಫಿನಲ್ಲಿ ಆ ಕೆಮಿಕಲ್ ನ ಮಿಕ್ಸ್ ಮಾಡ್ಬಿಡ್ತಾರೆ. ಅವರು ಪ್ರೊಫೆಸರ್ ಜೊತೆ ಮಾತಾಡ್ತಾನೆ. ಆ ಕಾಫಿನ ಕುಡಿಯಕಂತ ಬಾಯ್ನ ಹತ್ರ ತಗೊಂಡೋದಾಗ ಸಡನ್ ಆಗಿ ಇವರು ಆ ಕಾಫಿ ಮಗ್ನ ತಲ್ಲಿ ಕೆಳಗಡೆ ಬೀಳ್ಸ್ಬಿಡ್ತಾರೆ. ಸೊ ಇವ್ರಿಗೆ ಪಾಪ ಅವ್ರನ್ನ ಸಾಯಿಸೋಕ್ ಮನಸ್ಸೇ ಬರ್ತಾ ಇಲ್ಲ. ಅವರು ಏನಾಯ್ತು ಅಂತಾನೆ ಅರ್ಥ ಆಗದೆ ಹಾಗೆ ಒಂದೆರಡು ಸೆಕೆಂಡ್ ನೋಡಿ ನಂತರ ನನ್ನ ಕ್ಷಮಿಸ್ಬಿಡಿ, ಮಿಸ್ ಆಗಿ ಕೆಳಗಡೆ ಇಟ್ಬಿಟ್ಟೆ ಅಂತ ಹೇಳಿ ಅದನ್ನ ಕ್ಲೀನ್ ಮಾಡಕ್ ಶುರು ಮಾಡ್ತಾ ಕೇಳ್ತಾರೆ, ಪಕ್ಕದಲ್ಲಿರೋ ಮಾಪ್ ಮತ್ತೆ ಬಕೆಟ್ ನ ತಗೊಡ್ತೀರಾ ಅಂತ. ಇವ್ರಿಗೂ ಏನೋ ಅರ್ಥ ಆಗದೆ ಹಾಗೆ ನೋಡ್ತಾ ಇರ್ಬೇಕಾದ್ರೆ ಆಗ್ತಾನೆ ಗಮನಿಸ್ತಾರೆ ಅಲ್ಲಿ ಅವರು ಸ್ಟಿಕ್ಕಿ ನೋಟ್ಸ್ ಗಳಲ್ಲಿ ಕೆಲವು ವಿಷಯಗಳನ್ನ ಬರ್ದಿಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ಶಾರ್ಟ್ ಟೈಮ್ ಮೆಮೊರಿ ಇಶ್ಯೂ ಇದೆ ಅಂತ ಇದರಿಂದ ಅರ್ಥ ಮಾಡ್ಕೊಂಡು ತಕ್ಷಣನೇ ನಾನೊಂದು ಕಾಲ್ ಮಾಡಬಹುದಾ ಅಂತ ಕೇಳಿ ಫೋನ್ ತಗೊಂಡು ಏಂಜಲ್ ಕಳ್ಸಿರೋ ವಾಯ್ಸ್ ಮೆಸೇಜ್ ನ ಫುಲ್ ಆಗಿ ಕೇಳಿಸ್ಕೊಂಡು ಕೋಣೆಗದ್ನ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡ್ಬಿಡ್ತಾರೆ. ಬ್ಯಾಂಕ್ ನಲ್ಲಿ ಹೆಲ್ಸಿಂಕಿ ರೋಮನ್ ನ ಅವರು ತಪ್ಸ್ಕೊಳ್ಳೋ ಪ್ಲಾನ್ ಬಗ್ಗೆ ಆಲ್ರೆಡಿ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತು ತಾನೆ ಅಂತ ಕೇಳಿದಾಗ ರೋಮನ್ ಇಲ್ಲ, ನಂಗೆ ಡೌಟ್ ಇತ್ತು, ಅದನ್ನೇ ಡೆನ್ವರ್ಗ್ ಹೇಳ್ದೆ ಅಂತ ಅವನು ಹೇಳ್ತಾನೆ. ಆಗ ಹೆಲ್ಸಿಂಕಿ ಓಸ್ಲೋ ನೋಡ್ತಿರೋ ಪೈಪನ್ ತಗೊಂಡು ಅವನು ನನ್ನ ಫ್ರೆಂಡ್ ಮಾತ್ರ ಅಲ್ಲ, ಜೀವನ ಪೂರ್ತಿ ನಾವಿಬ್ರು ಒಂದಾಗೆ ಇದ್ವಿ ಅಂತ ಹೇಳಿ ರೋಮನ್ ನ ಪೈಪ್ ನಿಂದ ಹೊಡಿಯಕಂತ ಬಂದಾಗ ತಕ್ಷಣ ಇವನು ಒಂದು ಪ್ಲಾನ್ ಮಾಡ್ತಾನೆ. ನಾವು ತಪ್ಸ್ಕೊಡೋಕೆ ಟ್ರೈ ಮಾಡಲ್ಲ ಅಂತ ನೀವು ಹೇಗೆ ಅನ್ಕೊಂಡ್ರಿ, ನಮ್ನ ಸಾಯಿಸ್ತೀರಾ, ಟಾರ್ಚರ್ ಮಾಡ್ತೀರಾ, ಅದನ್ನೆಲ್ಲ ಸಹಿಸ್ಕೋಬೇಕಾ, ನಾವೇನೋ ಕೆಟ್ಟವರು, ನೀವು ಮಾತ್ರ ಒಳ್ಳೆಯವರು ಅಂತ ಮಾತಾಡ್ತಾ ಇದೀಯಾ, ನಾನಿಲ್ಲಿ ಕೆಲ್ಸಕ್ ಮಾತ್ರ ಬಂದೆ, ಯಾರನ್ನೂ ಸಾಯಿಸೋಕ್ ಬರ್ಲಿಲ್ಲ ಅಂತ ಈ ರೀತಿ ಎಮೋಷನಲ್ ಆಗಿ ಮಾತಾಡಿದಾಗ ಹೆಲ್ಸಿಂಕಿನೋ ಅವನ್ನ ಏನು ಮಾಡ್ದೆ ಆ ಪೈಪ್ ನ ಎಷ್ಟೋ ಅಲ್ಲಿಂದ ಹೊರಟೋಗ್ತಾನೆ. ರಿಕೆಲು ಒಂದ್ ಕಡೆ ಮನೆಗ್ ಬಂದಾಗ ಪ್ರೊಫೆಸರ್ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಹಾಗೆ ಎಲ್ರು ಮಾತಾಡೋಕ್ ಶುರು ಮಾಡ್ತಾರೆ. ಆಗ ಪ್ರೊಫೆಸರ್, ನಾನು ಈ ಕೇಸಿನ ಬಗ್ಗೆ ಡೈಲಿ ನ್ಯೂಸ್ ನ ನೋಡ್ತಾ ಇದ್ದೀನಿ, ರಾತ್ರಿ ಅಲ್ಲಿಂದ ಗನ್ ಶಾಟ್ಸ್ ಕೇಳಿಸ್ತಂತೆ, ಅದಲ್ದೆ ಅವ್ರ ಹತ್ರ ತುಂಬಾ ವೆಪನ್ಸ್ ಗಳಿದೆಯಂತೆ ಅಂತ ಹೀಗ್ ಮಾತಾಡಿದಾಗ ಇದನ್ ಕೇಳಿ ರಿಕೆಲು ಗನ್ ಶಾಟ್ಸ್, ಫಾರ್ಮಸಿ, ವೆಪನ್ಸ್ ಅಂತೆಲ್ಲ ಮನಸ್ಸಿನಲ್ಲೇ ಲಿಂಕ್ ಮಾಡಿ ನೋಡಿ ತಕ್ಷಣ ಸ್ವಾರಸ್ಸು ಫೋನ್ ಮಾಡಿ ಅವರು ಬ್ಯಾಂಕ್ ಬರೋಕೂ ಮುಂಚೆನೆ ಖಂಡಿತ ಟಾರ್ಗೆಟ್ ಪ್ರಾಕ್ಟೀಸ್ ನ ಮಾಡಿರ್ತಾರೆ. ಅದರಿಂದ ಟೊಲಿಡೋನ ಫಾರ್ಮಸಿ ಸುತ್ತಲೂ ಹಂಟಿಂಗ್ ಗ್ರೌಂಡ್ಸ್, ಎಸ್ಟೇಟ್ಗಳು ಜೊತೆಗೆ ಒಂದು ಬಿಲ್ಡಿಂಗ್ ಇದೆಯಾ ಅಂತ ಚೆಕ್ ಮಾಡಿ ಅಂತ ಆರ್ಡರ್ ಕೊಡ್ತಾ ಇರ್ಬೇಕಾದ್ರೆ ಇದನ್ನ ಪ್ರೊಫೆಸರ್ ಕೂಡ ಒಂದ್ ಕಡೆಯಿಂದ ಕೇಳಿಸ್ಕೊತಾ ಇದ್ದಾರೆ. ಅದೇ ಸಮಯ ಬ್ಯಾಂಕ್ ನಲ್ಲಿ ನೈರೋಬಿ ಮತ್ತೆ ಟೋಕಿಯೋ ಆಸ್ಟೇಜ್ ಗಳನ್ನ ನಿಲ್ಸಿ ಅವ್ರ ಮುಂದೆ ಒಂದ್ ಲೈನ್ ಹಾಕಿ ಯಾರೆಲ್ಲ ನಮ್ ಡೀಲ್ ಒಪ್ಕೋತಿರೋ ಅವರೆಲ್ಲ ಅಲ್ಲೇ ನಿಂತ್ಕೊಳ್ಳಿ, ಯಾರು ಹೊರಗೋಗ್ಬೇಕೋ ಅವರೆಲ್ಲ ಲೈನ್ ದಾಟ್ ಮುಂದೆ ಬನ್ನಿ ಅಂತ ಹೇಳಿದಾಗ ಇದನ್ ಕೇಳಿ ಇವ್ರು ಡೀಲ್ ಒಪ್ಕೊಳ್ದೇ ಇರೋ ತುಂಬಾ ಜನ ಲೈನ್ ದಾಟ್ ಮುಂದೆ ಬರ್ತಾರೆ. ಆಗ ಬರ್ಲಿನ್ ಜೊತೆ ಮೇಲ್ ನಿಂತಿರೋ ಆಡ್ರಿಯಾನ ಆ ಲೈನ್ ದಾಟ್ಬೇಡಿ ಅಂತ ಸ್ಕೂಲ್ ಟೀಚರ್ ಸಿಗ್ನಲ್ ಕೊಟ್ಟಾಗ ಇವರು ಹೋಗೋಕ್ ತಯಾರಾಗಿರೋ ಸ್ಟೂಡೆಂಟ್ಸ್ ಗಳನ್ನ ತಡೆದು ಬಿಡ್ತಾರೆ. ಇವಾಗ ಫ್ಲಾಶ್ ಬ್ಯಾಕ್ ನಲ್ಲಿ ಪ್ರೊಫೆಸರ್ ಆಲ್ರೆಡಿ ಹೇಳಿದ್ದಾರೆ ಹೊರಗಡೆ ಹೋಗ್ಬೇಕು ಅನ್ನೋ ಆಸ್ಟೇಜ್ ಗಳನ್ನ ನಾವು ಖಂಡಿತ ಹೊರಗ್ ಬಿಡೋದಿಲ್ಲ, ಅವ್ರನ್ನ ಮಾತ್ರ ಸಪರೇಟ್ ಮಾಡಿ ಕೆಳಗಡೆ ಇರೋ ಬೇಸ್ಮೆಂಟ್ ನಲ್ಲಿ ಕಟ್ಟಾಕಿರ್ತೀವಿ ಅಂತ. ಅದೇ ರೀತಿನೇ ಟೋಕಿಯೋನು ಅವ್ರನ್ನ ಹೊರಗಡೆ ಬಿಡೋವಾಗ ಹೇಳಿ ಬೇಸ್ಮೆಂಟ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸ್ವಾರಸ್ ರಿಕೆಲ್ ಕಾಲ್ ಮಾಡಿ, ಹೌದು ನೀವ್ ಹೇಳ್ದಂಗೆನೆ ಫಾರ್ಮಸಿ ಪಕ್ಕದಲ್ಲಿ ಒಂದು ದೊಡ್ಡ ಎಸ್ಟೇಟ್ ಇದೆ, ಜೊತೆಗೆ ಒಂದು ಬಿಲ್ಡಿಂಗು ಇದೆ, ನಾವೆಲ್ಲರೂ ಇವಾಗ ಅಲ್ಲಿಗೆ ಹೋಗೋಕ್ ತಯಾರಾಗಿದ್ದೀವಿ, ನೀವು ಬನ್ನಿ ಅಂತ ಕರೆದಾಗ ರಿಕೆಲ್ ಪ್ರೊಫೆಸರ್ ಹತ್ರ ನಾನು ತುಂಬಾ ಟಯರ್ಡ್ ಆಗಿದ್ದೀನಿ, ಒಂದ್ ಜಾಗಕ್ಕೆ ಹೋಗ್ಬೇಕು, ಸೊ ಕಾರ್ನ ನೀವು ಡ್ರೈವ್ ಮಾಡ್ತೀರಾ ಅಂತ ಕೇಳಿದಾಗ ಇವರು ಸರಿ ಅಂತ ಒಪ್ಕೋತಾರೆ. ಇವಾಗ ಪ್ರೊಫೆಸರ್ ಮತ್ತೆ ಬರ್ಲಿನ್ ನ ಒಂದು ಫ್ಲಾಶ್ ಬ್ಯಾಕ್ ಅಂತ ತೋರಿಸ್ತಾರೆ. ಆಕ್ಚುಲಿ ಬರ್ಲಿನ್ ಬೇರೆ ಯಾರು ಅಲ್ಲ, ಪ್ರೊಫೆಸರ್ ನ ಅಣ್ಣಾನೆ, ಮತ್ತೆ ಅವ್ರ ನಿಜವಾದ ಹೆಸರು ಸರ್ಜಿಯೋ ಮಕ್ಕಿನಾ ಅಂತ. ಬರ್ಲಿನ್ ಪ್ರೊಫೆಸರ್ ಹೇಳ್ತಾನೆ, ಒಂದ್ ವೇಳೆ ನಾವೇನಾದ್ರೂ ಸಿಗಾಕೊಳ್ಳೋ ಸಿಚುವೇಶನ್ ಬಂದಾಗ ನೀನ್ ಇದನ್ನೆಲ್ಲ ಬಿಟ್ಟು ತುಂಬಾ ದೂರ ಹೋಗ್ಬಿಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡೋ ಅಂತ. ಆದ್ರೂ ಪ್ರೊಫೆಸರ್ ಕೊನೆವರೆಗೂ ಇದಕ್ಕೆ ಒಪ್ಕೊಳ್ದೆ, ಆ ರೀತಿ ಏನೂ ಆಗಲ್ಲ, ಯಾಕಂದ್ರೆ ಇದೇ ನಮ್ ಹೋರಾಟ ಅಂತ ಹೇಳಿ ಇಬ್ರು ಸೇರಿ ಬೆಲಾಶಾ ಅನ್ನೋ ಹಾಡ್ನ ಹಾಡೋಕ್ ಶುರು ಮಾಡ್ತಾರೆ. ಅದೇ ಸಮಯ ರೆಕೆಲು ಪ್ರೊಫೆಸರ್ ಜೊತೆ ಸೇರಿ ಆ ಎಸ್ಟೇಟ್ ಬಂದು ಆ ಬಿಲ್ಡಿಂಗ್ ಒಳಗಡೆ ಎಂಟರ್ ಆದಾಗ ಅಲ್ಲಿ ರಾಶಿಗಟ್ಲೆ ಎವಿಡೆನ್ಸ್ ಗಳು ಮತ್ತೆ ಅವ್ರು ಮಾಡಿರೋ ಎಲ್ಲಾ ಪ್ಲಾನ್ಸ್ ಗಳು ಇದೆ. ಇದನ್ನ ನೋಡ್ ರೆಕೆಲ್ ತುಂಬಾನೇ ಸಂತೋಷ ಪಡ್ತಾರೆ. ಸೊ ಮುಂದೆ ಏನಾಗುತ್ತೆ ಸೀಸನ್ 2 ನಲ್ಲಿ ನೋಡೋಣ. ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.